ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಮತ್ತೊಂದು ಸಾರಿ ನಾವು ಪ್ರಾರ್ಥಿಸಲಿಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥಿಸುವುದಕ್ಕೆ ಭಾಗಿಯಾಗಿರುವಂಥ ಎಲ್ಲ ದೈವ ಜನರಿಗಾಗಿ ನಾನು ಕರ್ತನ ನಾಮವನ್ನು ಮಹಿಮೆಪಡಿಸ್ತೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸುವರು. ಪ್ರಾರ್ಥನೆ ಕ್ರೈಸ್ತರ ಬೆನ್ನೆಲುಬಾಗಿದಂತೆ. ಒಬ್ಬರು ಹೇಳ್ತಾರೆ, ಪ್ರಾರ್ಥನೆ ಇಲ್ಲದ ಮನೆ ಮೇಲ್ಚಾವನೆ ಇಲ್ಲದ ಮನೆಯಂತೆ. ನೋಡ್ರಿ ಹೇಗೆ ಪ್ರಾರ್ಥನೆ ಪ್ರತಿಯೊಬ್ಬ ದೇವ ಮಕ್ಕಳ ಬೆನ್ನೆಲುಬಾಗಿದೆ. ಪ್ರಾರ್ಥನೆ ಇಲ್ಲದ ಮನೆ ಅದು ಮೇಲ್ಚಾವನೆ ಇಲ್ಲದ ಮನೆಯಂತೆ. ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾರ್ಥನೆ ಮಾಡುತ್ತೇವೆಯೋ ಅಷ್ಟಷ್ಟು ಪರಿಶುದ್ಧವಾದ ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸೈತಾನನ ಭದ್ರಕೋಟೆಗಳನ್ನು ಮುರಿಯಲು ದೇವ ಮಕ್ಕಳಾದ ನಮಗೆ ಪ್ರಾರ್ಥನೆ ಒಂದು ಆಯುಧವಾಗಿದೆ. ನಮ್ಮ ದೈನಂದಿನ ಜೀವಿತದಲ್ಲಿ ಆತ್ಮಿಕ ಯುದ್ಧವನ್ನು ಹೋರಾಡಲು ಪ್ರಾರ್ಥನೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಈ ದಿನ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ, ಆರಾಧನೆ ಮಾಡಲಿಕ್ಕಿದ್ದೇವೆ, ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ನಾವೆಲ್ಲ ಸಂಗತಿಗಳನ್ನು ಸ್ತೋತ್ರ ಮಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಈ ಸಮಯ ನಾವು ದೇವರನ್ನು ಆರಾಧಿಸಲಿಕ್ಕೆ ಹೋಗೋಣ. ಈ ದಿನ ನಮ್ಮನ್ನು ಆರಾಧನೆಯಲ್ಲಿ ನಡೆಸಲಿಕ್ಕೆ ನಮ್ಮ ಪ್ರೀತಿಯ ಸಹೋದರರಾದಂಥ ಇಮ್ಯಾಕ್ ಮೆಲ್ವಿನ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಕರ್ತನಲ್ಲಿ ಸ್ತೋತ್ರ ನಮ್ಮನ್ನು ಆರಾಧನೆಯಲ್ಲಿ ನಡೆಸಲಿಕ್ಕಿದ್ದಾರೆ. ಅವರೊಂದಿಗೆ ಸೇರಿ ನಾವು ಕರ್ತನನ್ನು ಆರಾಧಿಸೋಣ. ನಾವೆಲ್ಲರೂ ಹಾಗೆ ಎಲ್ಲರೂ ಕಣ್ಗಳನ್ನು ಮುಚ್ಚಿಕೊಂಡವರಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವವರಾಗೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ, ಸ್ತೋತ್ರ. ಪರಿಶುದ್ಧನೇ, ಪರಿಶುದ್ಧನೇ, ಮಹೋನ್ನತನೇ, ಉನ್ನತ ಲೋಕಗಳಲ್ಲಿ ವಾಸ ಮಾಡುವ ನಮ್ಮ ಮಹಿಮೆಯ ತಂದೆಯೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಈ ಒಂದು ದಿನದಲ್ಲಿ ವಂದನೆ ಸಲ್ಲಿಸುವವರಾಗಿದ್ದೇವೆಪ್ಪ. ಕರ್ತನೆ, ನಿಮ್ಮ ಮಕ್ಕಳಾದ ನಾವು ಬೇರೆ ಬೇರೆ ಸ್ಥಳಗಳಿಂದ, ಅನೇಕ ಸ್ಥಳಗಳಿಂದ ಒಂದೇ ಕುಟುಂಬವಾಗಿ ಕೂತು ತಗಪ್ಪನೆಪ್ಪ ಒಂದು ಪ್ರಾರ್ಥನೆಯಲ್ಲಿ ಕರ್ತನೆ ಪಾಲುಗಾರರಾಗಲಿಕ್ಕೆ ಕರ್ತನು ತಾನೇ ಸಹಾಯ ಮಾಡಿಕೊಟ್ಟಿದ್ದೀರಪ್ಪ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕರ್ತನೆ ನಿಮ್ಮ ಮಹಿಮೆಯ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಆಳ್ವಿಕೆ ಮಾಡಿರಿ. ನಾವಿರುವಂಥ ಸ್ಥಳದಲ್ಲಿ ಅಪ್ಪ ಸ್ತುತಿಗೂ ಮಹಿಮೆಯೂ ಪಾತ್ರನಾದ ದೇವರು, ಸ್ತುತಿಗಳ ನಡುವೆ ವಾಸ ಮಾಡುವಂಥ ದೇವರು, ನಮ್ಮ ನಡುವೆ ಆಳ್ವಿಕೆ ಮಾಡಲು ನಾವಿರುವಂಥ ಸ್ಥಳಕ್ಕೆ ಕರ್ತನೆ ಇಳಿದು ಬನ್ನಿರಿ ಅಪ್ಪ. ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ. ಎಲ್ಲ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುವವರಾಗಿದ್ದೇವೆ. ನಮ್ಮನ್ನು ಪರಿಶುದ್ಧ ಮಾಡಿರಿ. ನಿಮ್ಮನ್ನು ಆರಾಧಿಸುವಂಥ ನಮ್ಮನ್ನು ಪರಿಶುದ್ಧಗೊಳಿಸಿರಿ. ನಾವು ಏನೇ ಮಾಡುತ್ತಿದ್ದರೂ, ಯಾವ ಸ್ಥಳದಲ್ಲಿದ್ದರೂ ಕರ್ತನೆ ಅಪ್ಪ, ನಾವಿರುವಂಥ ಸ್ಥಳದಲ್ಲಿ ಕರ್ತನ ಮಹಿಮೆ ನಮ್ಮನ್ನು ಆಳ್ವಿಕೆ ಮಾಡಲು ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಕೃಪೆಯನ್ನು ಎದುರು ನೋಡಿದ್ದೇವೆ ಕರ್ತನೆ. ಸಹಾಯ ಮಾಡಿರಿ ಸುಯ್ಯ, ಸಹಾಯ ಮಾಡಿರಿ ಅಪ್ಪ. ಸ್ತೋತ್ರ, ಸ್ತೋತ್ರ ಕರ್ತನೆ, ಸಹಾಯ ಮಾಡಿರಿ ಅಪ್ಪ. ಎಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ ಒಪ್ಪಿಸಿಕೊಡಿ. ಎಳೆದು ಬನ್ನಿರಿ ಕರ್ತನೆ. ಸ್ತುತಿಗೆ ಯೋಗ್ಯನಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ ಅಪ್ಪ, ನಿಮ್ಮ ಹಾಗೆ ಯಾರೂ ಇಲ್ಲ. ಎಲ್ಲರೂ ಸೇರಿ ನಿಮ್ಮ ಹಾಗೆ ಯಾರೂ ಇಲ್ಲ. ಹೌದು ಕರ್ತನೆ ಅಪ್ಪ, ನಿಮ್ಮಂತೆ ಬೇರೆ ದೇವರಿಲ್ಲ ಕರ್ತನೆ. ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಲು ಪ್ರಿಯನಾದಂಥ ಕರ್ತನಪ್ಪ, ನಮ್ಮನ್ನು ಪ್ರತಿದಿನವೂ ನಡೆಸಿ ಆಳ್ವಿಕೆ ಮಾಡುವಂಥ ಸರ್ವಶಕ್ತನಾದ ದೇವರು ಕರ್ತನೆ. ನಿಮಗೆ ನಿಮ್ಮ ಪರಿಶುದ್ಧ ಕರಗಳೇ ನಮ್ಮನ್ನು ಒಪ್ಪಿಸಿಕೊಡುವವರಾಗಿದ್ದೇವೆಪ್ಪ. ನಮ್ಮನ್ನು ಬಿಟ್ಟುಕೊಡುತ್ತೇವೆ, ನಮ್ಮ ಹೃದಯದಲ್ಲಿ ಸ್ಥಳ ಮಾಡಿಕೊಡುತ್ತೇವೆಪ್ಪ. ನಮ್ಮ ನಡುವೆ ವಾಸ ಮಾಡಿರಿ. ಬಿಟ್ಟುಕೊಡುತ್ತೇವೆ ಶ್ರೀಯ, ಬಿಟ್ಟುಕೊಡುತ್ತೇವೆಪ್ಪ. ಸ್ತುತ ರಾಜನೇ, ಇಂಥ ಒಳ್ಳೆ ಸಮಯದೋಳು ಯೇಸುವೆ ನಿನ್ ಬಳಿ ಬಂದೆವು. ನಿಮ್ಮ ಮಕ್ಕಳಾದ
ಬಂದೆವು. ಎಲ್ಲರೂ ಸೇರಿ ಇಂಥ ಒಳ್ಳೆ ಸಮಯದೋಳು ಯೇಸುವೆ ನಿನ್ ಬಳಿ ಬಂದೆವು. ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ಎಲ್ಲರೂ ಸೇರಿ ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ಕೇಳಿಕೊಳ್ಳುವರ ಮೇಲೆಲ್ಲ ದೇವರು ಆತನ ಕರುಣೆಯನ್ನು ಸುರಿಸುವವನಾಗಿದ್ದಾನೆ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನಮ್ಮನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನಮ್ಮನ್ನೆಂದಿಗೂ ಬಿಡಿಸಿದನು. ಯೋಗ್ಯನು ನೀನೇ ಯೇಸುವೆ, ನೀ ಯೋಗ್ಯನು. ಯೋಗ್ಯನು ನೀನೇ ಯೇಸುವೆ, ನೀ ಯೋಗ್ಯನು.
ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ, ಆರಾಧನೆ ಅಪ್ಪ ಆರಾಧನೆ, ನನ್ನ ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ, ನಿಮಗೆ ಆರಾಧನೆ. ನಮ್ಮ ತಂದೆಯಾದ ದೇವರೇ ಅಪ್ಪ, ನಿಮ್ಮೊಬ್ಬರಿಗೆ ಘನ ಮಾನ ಪ್ರಭಾವ ಅಧಿಪತ್ಯಗಳನ್ನು ಸಲ್ಲಿಸುವವರಾಗಿದ್ದೇವೆಪ್ಪ. ಸರ್ವಸ್ತುತಿಗೂ ಮಹಿಮೆಗೂ ಪಾತ್ರನಾದಂಥ ದೇವರು, ನಮ್ಮ ನಿರ್ಮಾಣಿಕನಾದ ಯೆಹೋವನು ಅಪ್ಪ, ಸೇನೆಗಳ ರಾಜನು, ಮಹಿಮೆಯ ಅರಸನು ಅಪ್ಪ, ನಿಮ್ಮ ಪೂಜ್ಯ ನಾಮಕ್ಕೆ ವಂದನೆಗಳು ಸ್ವಾಮಿ. ಒಂದು ಸಮಯದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಬಲವಾಗಿ ನಡೆಸಿರಿ. ಆತ್ಮನ ಸಹಾಯ ನಮಗೆ ಬೇಕು ಅಪ್ಪ. ನಮ್ಮ ಮಾಂಸದ ಕಾರ್ಯಗಳೆಲ್ಲವೂ ಅಡಗಲಿ, ಕೀಳಡಗಲಿ ಅಪ್ಪ, ಸಾಯಲಿ ಕರ್ತನೆ. ಅಪ್ಪ, ನಮ್ಮಲ್ಲಿರುವಂಥ ಆತ್ಮ ಅಪ್ಪ ಕರ್ತನೆ ನಿಮ್ಮನ್ನೇ ಬಯಸುವಂಥದ್ದಾಗಿರಲಿ. ಇನ್ನೂ ಕರ್ತನೆ ನಿಮ್ಮ ಹೃದಯಕ್ಕೆ ಹತ್ತಿರವಾಗುವ ಹಾಗೆ ನಮ್ಮನ್ನು ಬಿಟ್ಟುಕೊಡುತ್ತೇವೆ. ಇಳಿದು ಬನ್ನಿರಿ, ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಇಷ್ಟರವರೆಗೆ ನಾವು ಕರ್ತನನ್ನು ಆರಾಧಿಸಿ ಕೊಂಡಾಡಿದೆವು. ಈ ಸಮಯ ಪ್ರಾರ್ಥಿಸುವಂಥ ಸಮಯ. ಪ್ರಾರ್ಥನೆ ಮೇಲಕ್ಕೆ ಹೋಗುವಾಗ ಆಶೀರ್ವಾದ ಕೆಳಗೆ ಬರ್ತದಂತೆ. ನಮ್ಮ ದೇವರಿಗೆ ಒಂದು ಹೆಸರಿದೆ, ಏನು ಗೊತ್ತಾ? ಪ್ರಾರ್ಥನೆಯನ್ನು ಕೇಳುವ ದೇವರು. ನಮ್ಮ ದೇವರ ಹೆಸರೇ ಏನ್ರಿ? ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ಈ ಸಮಯ ನಾವು ವಿವಿಧ ಸ್ಥಳದಲ್ಲಿರಬಹುದು, ಇದನ್ನು ವಾಚ್ ಮಾಡ್ತಾ ಇರಬಹುದು. ನಾವೆಲ್ಲರೂ ಸೇರಿ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ಬಲವಿದೆ, ಶಕ್ತಿ ಇದೆ, ಬಿಡುಗಡೆ ಇದೆ. ಪ್ರಾರ್ಥಿಸುವಾಗ ದೇವರು ಚಲಿಸುತ್ತಾರೆ, ದೇವರ ಕಾರ್ಯಗಳು ನಡೆಯುತ್ತದೆ, ದೇವರ ರಾಜ್ಯ ಕಟ್ಟಲ್ಪಡ್ತದೆ. ಆದ್ದರಿಂದ ನಾವು ಆತ್ಮ ಭಾರದಿಂದ ಒಂದೊಂದು ವಿಷಯ ಹೇಳುವಾಗ ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥಿಸಿರಿ. ಮೊದಲನೇದಾಗಿ, ನಮ್ಮ ರಾಜ್ಯದಲ್ಲಿ ಸುವಾರ್ತೆ ತಲುಪದ ಸ್ಥಳಗಳಿರಬಾರದು. ಎಲ್ಲ ಸ್ಥಳಗಳಿಗೂ ಇವತ್ತು ಒಳ್ಳೆಯ ಸುದ್ದಿ ಏನಾದರೂ ಇದೆಯಾ ಎಂಬುದಾಗಿ ಜನರು ಕಾಯ್ತಾ ಇದ್ದಾರೆ. ಒಳ್ಳೆಯ ಸುದ್ದಿ ಯಾರ ಹತ್ರ ಇದೆ ಅಂತ ಹೇಳಿದ್ರೆ, ದೈವ ಮಕ್ಕಳ ಹತ್ರ ಇದೆ. ದೇವರು ನಮಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ, ಸುವಾರ್ತೆಯನ್ನು ಕೊಟ್ಟಿದ್ದಾರೆ. ಆ ಶುಭ ಸುದ್ದಿ, ಸುವಾರ್ತೆ ಜನರಿಗೆ ತಲುಪಬೇಕು. ಜನರು ರಕ್ಷಿಸಲ್ಪಡಬೇಕು, ಜನರು ಬಿಡುಗಡೆ ಹೊಂದಬೇಕು. ನಾವು ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಸುವಾರ್ತೆ ತಲುಪುವಂತೆ ಪ್ರಾರ್ಥಿಸೋಣ. ಅದು ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ದೇವರು ಅನೇಕ ಸೇವಕರುಗಳನ್ನು ಎಬ್ಬಿಸಬೇಕು. ಈಗ ಆಲ್ರೆಡಿ ತುಂಬ ಸೇವಕರು ಸೇವೆ ಮಾಡ್ತಾ ಇದ್ದಾರೆ, ಅದು ಸಾಕಾಗೋದರೆ ಇನ್ನೂ ಅನೇಕ ದೇವ ಸೇವಕರು ಸ್ತೋತ್ರ ದೇವರ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಈ ಎರಡು ವಿಷಯಗಳನ್ನು ನೆನೆಸಿ ನಮ್ಮ ಕಣ್ಗಳನ್ನು ಮುಚ್ಚಿ ನಾವೆಲ್ಲರೂ ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಎಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕಂತೆ, ಎಲ್ಲ ಜನರು ರಕ್ಷಣೆ ಹೊಂದಬೇಕು, ಅದು ದೇವರ ಚಿತ್ತ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ರಾಜ್ಯದಲ್ಲಿ ಕರ್ತನೆ, ದೇವರೇ, ಬೆಂಗಳೂರಿಂದ ಬೀದರ್ವರೆಗೂ ಕರ್ತನೆ ಅಪ್ಪ, ಕಾರವಾರದಿಂದ ಕೋಲಾರದವರೆಗೂ ಎಲ್ಲ ಜನರು ನಿಮ್ಮ ಸುವಾರ್ತೆಯನ್ನು ಕೇಳಿಸಿಕೊಳ್ಬೇಕಪ್ಪ. ದೇವರೇ ಸ್ತೋತ್ರ, ನಿಮ್ಮ ಶುಭ ಸಂದೇಶವನ್ನು ಕೇಳಿಸಿಕೊಳ್ಬೇಕು. ಆತ್ಮಿಕ ಕಣ್ಗಳು ತೆರೆಯಲ್ಪಡಬೇಕು, ಜನರು ರಕ್ಷಿಸಲ್ಪಡಬೇಕು. ಹಲ್ಲೆಲೂಯ. ನಾವು ಹೇಳೋಣ, ಸ್ವಾಮಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ 7 ಕೋಟಿಗಿಂತ ಹೆಚ್ಚಿರುವ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸಪ್ಪ, ನೀನು ಎಲ್ಲ ಜನರನ್ನು ಪ್ರೀತಿಸುವ ದೇವರು, ಮಾನವ ಕುಲಕ್ಕಾಗಿ ದೇವರ ನೀವು ಜೀವ ಕೊಟ್ಟಂಥ ದೇವರು. ಹಲ್ಲೆಲೂಯ. ಈ ನಿಜವಾದ ದೇವರನ್ನು ಸ್ತೋತ್ರ ಅವರ ಆರಾಧಿಸಲಿಕ್ಕೆ ದೇವರೇ, ಅವರು ತಿಳಿದುಕೊಳ್ಳುವಂತೆ ಅವರ ಕಣ್ಗಳು ತೆರೆಯಲ್ಪಡಲಿ. ನಾವು ಪ್ರಾರ್ಥನೆ ಮಾಡ್ತೇವೆ. ಇದು ಪ್ರಾರ್ಥನೆಯ ಸಮಯ. ನಮ್ಮೊಂದಿಗೆ ಯಾರೆಲ್ಲ ಸೇರಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನು ಕೇಳ್ರಿ. ಈ ಕರ್ನಾಟಕ ರಾಜ್ಯವು ಸಂಧಿಸಲ್ಪಡಲಿ, ಕರ್ನಾಟಕ ರಾಜ್ಯವು ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲಿ. ಸ್ತೋತ್ರ. ಎಲ್ಲರೂ ಅಪ್ಪ ಆ ರಕ್ಷಣೆಯ ಮೋಕ್ಷದ ಭಾಗ್ಯವನ್ನು ಪಡೆಯಲಿಕ್ಕೆ ನೀವು ಕೃಪೆಯನ್ನು ತೋರಿಸ್ರಿ. ಅದು ಮಾತ್ರವಲ್ಲ ಸ್ವಾಮಿ, ಅನೇಕ ಸೇವಕರನ್ನ ಎಬ್ಬಿಸಪ್ಪ, ಸೇವೆ ಮಾಡಲಿಕ್ಕೆ ಅಪ್ಪ ದೇವರೇ. ಪ್ರತಿಯೊಂದು ಗ್ರಾಮಗಳಲ್ಲಿಯೂ, ತಾಲೂಕುಗಳಲ್ಲಿಯೂ, ಜಿಲ್ಲೆಗಳಲ್ಲಿಯೂ, ಪಟ್ಟಣಗಳಲ್ಲಿಯೂ ದೇವ ಸೇವಕರ
ಕೊರತೆ ಇರಬಾರ್ದಪ್ಪ. ಅನೇಕರನ್ನ ಹೆಬ್ಬಿಸ್ರೆ ದೇವರೇ, ನೀನು ಕರೆಯುವ ದೇವರು. ಹಲ್ಲೆಲೂಯ. ಅನೇಕ ಯೌವನಸ್ಥ ಮಕ್ಕಳು ಸೇವೆಗಾಗಿ ಒಪ್ಪಿಸಿಕೊಟ್ಟು ನಿಮ್ಮ ಸೇವೆಯನ್ನು ಮುಂದೆ, ದೇವರ ಸ್ತೋತ್ರ, ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬರುವಂತೆ ಸಹಾಯ ಮಾಡಿರಿ ಕರ್ತನೆ. ನಿಮಗೆ ಸ್ತೋತ್ರ. ನಮ್ಮ ರಾಜ್ಯವನ್ನು ನೀವು ಆಶೀರ್ವಾದ ಮಾಡಿದ್ದೀರಾ. ನಮ್ಮ ರಾಜ್ಯದಲ್ಲಿ ನೀವು ಶ್ರೇಷ್ಠ ಕಾರ್ಯಗಳನ್ನು ಮಾಡಲಿಕ್ಕಿದ್ದೀರಾ. ನಾವು ನಂಬ್ತೇವಪ್ಪ ದೇವರೇ ಸ್ತೋತ್ರ. ನಿನ್ನ ದೇವರೇ ರಾಜ್ಯ ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಲ್ಪಡಲಿಕ್ಕಿದೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ ಎಲ್ಲರೂ ಸ್ತೋತ್ರ ಹೇಳೋಣ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿಮ್ಮನ್ನು ವಂದಿಸ್ತೇವೆ. ನೀವು ಆಳ್ವಿಕೆ ಮಾಡಿರಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಎರಡನೇದಾಗಿ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ರಾಜಕೀಯ ನಾಯಕರುಗಳಿಗಾಗಿ ನಾವು ಪ್ರೇಯರ್ ಮಾಡೋಣ. ಒಳ್ಳೆಯ ಒಂದು ದೈವಿಕವಾದ ಜ್ಞಾನದಿಂದ ಈ ದೇಶವನ್ನು ಆಳ್ವಿಕೆ ಮಾಡಲು ದೇವರು ಅವರಿಗೆ ಜ್ಞಾನ ಕೊಡಬೇಕು. ಮನುಷ್ಯರಿಗೆ ಒಂದು ಇತಿಮಿತಿ ಇದೆ, ಆದರೆ ದೇವರು ಜ್ಞಾನ ಕೊಡುವ ದೇವರು. ನಮ್ಮ ನಾಯಕರು, ನಮ್ಮ ದೇಶದಲ್ಲಿರುವಂಥ ಎಲ್ಲ ಲೀಡರ್ಸ್ಗಳು ಒಳ್ಳೆ ಜ್ಞಾನದಿಂದ ಈ ದೇಶವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತೆ ಅವರಿಗೆ ದೇವರು ಒಳ್ಳೆ ಆರೋಗ್ಯವನ್ನು, ಬಲವನ್ನು ಕೊಡುವುದಕ್ಕಾಗಿ ನಮ್ಮ ದೇಶದ ಎಲ್ಲ ಅಧಿಕಾರಿಗಳಿಗಾಗಿ, ನಾಯಕರುಗಳಿಗಾಗಿ, ರಾಜಕೀಯ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನನ್ನೊಟ್ಟಿಗೆ ನೀವು ಕೇವಲ ನೋಡ್ತಾ ಇರಬಾರ್ದ್ರೆ ಏನು ಮಾಡಬೇಕು? ನನ್ನೊಂದಿಗೆ ಸೇರಿ ಏಕ ಮನಸ್ಸಿನಿಂದ ನಾವಿರುವ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಸ್ತೋತ್ರ ತನ್ನ ಬಲವನ್ನು ಪ್ರಕಟಪಡಿಸ್ತಾರೆ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ. ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಈ ಸಮಯದಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ. ಈ ದೇಶದಲ್ಲಿರುವಂಥ ಎಲ್ಲ ನಾಯಕರುಗಳಿಗಾಗಿ, ರಾಜಕೀಯ ವ್ಯಕ್ತಿಗಳಿಗಾಗಿ, ದೇವರ ಸ್ತೋತ್ರ, ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರಿಗೂ ಜ್ಞಾನ ಕೊಡಪ್ಪ, ಎಲ್ಲರಿಗೂ ತಿಳುವಳಿಕೆಯನ್ನು ಕೊಡ್ರಿ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ರಿ, ಬಲ ಕೊಡ್ರಿ. ಅವರ ಕುಟುಂಬಗಳು ಸಹ ದೇವರ ಸ್ತೋತ್ರ ಆಶೀರ್ವದಿಸಲ್ಪಡಲಿ, ಅವರ ಮನೋನೇತ್ರಗಳು ತೆರೆಯಲ್ಪಡಲಿ. ಈ ದೇಶವನ್ನು ಕರ್ತನೆ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ, ಈ ದೇಶವನ್ನು ಜನರು ಆಶೀರ್ವದಿಸಲ್ಪಡತಕ್ಕ ಹಾಗೆ ಈ ದೇಶದಲ್ಲಿ ಇನ್ನೂ ಅನೇಕ ಸೌಲಭ್ಯಗಳು ಸ್ವಾಮಿ, ದೇವರ ಸ್ತೋತ್ರ, ಜನರಿಗೆ ಒಳ್ಳೆಯ ಕಾರ್ಯಗಳು ನಡೆಯತಕ್ಕ ಹಾಗೆ ಅವರನ್ನು ದೇವರ ಸ್ತೋತ್ರ ನೀವು ಉಪಯೋಗಿಸ್ರಿ ಸ್ವಾಮಿ. ದೇವರ ಸ್ತೋತ್ರಪ್ಪ, ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಡ್ರಿ. ಈ ದೇಶದ ಬಗ್ಗೆ ಅವರಿಗೊಂದು ಕಾಳಜಿ ಇರಬೇಕಪ್ಪ. ಹಲ್ಲೆಲೂಯ. ಆ ವಿಧದಲ್ಲಿ ಕರ್ತನೆ ನೀವು ಅವರನ್ನು ಆಳ್ವಿಕೆ ಮಾಡ್ರಪ್ಪ. ಸ್ತೋತ್ರ 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 ಸ್ತೋತ್ರ. ಒಂದೊಂದು ಡಿಪಾರ್ಟ್ಮೆಂಟ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಓ ಸ್ತೋತ್ರ ಎಸಪ್ಪ, ಈ ದೇಶವನ್ನು ಕರ್ತನೆ ದೇವರೇ ನೀವು ಆಲ್ರೆಡಿ ಆಶೀರ್ವಾದ ಮಾಡಿದ್ದೀರಪ್ಪ. ದೇವರೇ ಸ್ತೋತ್ರ, ಇನ್ನು ನಮ್ಮ ಭಾರತ ದೇಶವನ್ನು ಆಶೀರ್ವದಿಸ್ರಿ. ಎಲ್ಲ ನಾಯಕರುಗಳು ಸ್ವಾಮಿ ಈ ದೇಶವನ್ನು ಪ್ರಗತಿಯತ್ತ ದೇವರೇ ಕೊಂಡೊಯ್ಯಲಿಕ್ಕೆ ಕೃಪೆಯನ್ನು ತೋರಿಸು ಸ್ವಾಮಿ. ಹಲ್ಲೆಲೂಯ. ದೇವರೇ ಸ್ತೋತ್ರಪ್ಪ, ವಿಶೇಷವಾಗಿ ಜನರು ಬಾಧೆಗೆ ಒಳಗಾಗುವ ಯಾವ ತೀರ್ಮಾನಗಳನ್ನು ದೇವರೇ ಸ್ತೋತ್ರ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಯಾವಾಗಲೂ ಜನಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ನಿಮ್ಮನ್ನು ವಂದಿಸ್ತೇವೆ. ಎಲ್ಲರೂ ಸ್ತೋತ್ರ ಮಾಡೋಣಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀಯಾ, ನಾಯಕರನ್ನು ಮುಟ್ಟಿದ್ದೀಯಾ, ನೀನು ಆಳ್ವಿಕೆ ಮಾಡಲಿಕ್ಕಿದೆಯಾ, ಅದಕ್ಕಾಗಿ ನಮಗೆ ಸ್ತೋತ್ರಪ್ಪ. ವಂದಿಸ್ತೇವೆ. ಹಲ್ಲೆಲೂಯ. ಈ ಸಮಯದಲ್ಲಿ ವಿಶೇಷವಾಗಿ ದೇವರ ಸಭೆ ಕಟ್ಟುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಒಂದೊಂದು ಸಭೆಗಳಲ್ಲಿ ದೇವರ ಚಿತ್ತ ನೆರವೇರಬೇಕು. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೆಯ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳಿದರು, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಸಭೆ ಯಾರ್ದು? ಮನುಷ್ಯರದಲ್ಲ. ಸಭೆ ಯಾರ್ದು? ಸಂಸ್ಥೆಯದಲ್ಲ. ಸಭೆ ಯಾರ್ದು? ಯೇಸು ಸ್ವಾಮಿದು. ಏಕೆಂದರೆ ಅವರೇ ರಕ್ತವನ್ನು ಸುರಿಸಿದ್ದಾರೆ, ಆ ಸಭೆಯನ್ನು ಕೊಂಡುಕೊಂಡಿದ್ದಾರೆ. ಸ್ತೋತ್ರ. ನಾನು ನನ್ನ ಸಭೆಯನ್ನು ಕಟ್ತೇನೆಂಬುದಾಗಿ ಹೇಳಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯವನ್ನು ಹಿಡಿದು, ಸ್ವಾಮಿ ನಿಮ್ಮ ಸಭೆಗಳು ಕಟ್ಟಲ್ಪಡಲಿ, ಸಭೆಯೊಳಗೆ ರಾಜಕೀಯ ಬರಬಾರದು. ದೇವರೇ ಸ್ತೋತ್ರ, ಅದಕ್ಕೆ ವಿರೋಧವಾಗಿ ಹೋರಾಡುವ ಮಾನಸಿಕವಾದ ಶಕ್ತಿಗಳು, ಪಾತಾಳ ಲೋಕದ ಶಕ್ತಿಗಳು, ಅದರ ಬಲಗಳೆಲ್ಲ ಕ್ಷೀಣಿಸಿ ಹೋಗಲಿ. ದೇವರೇ ನಿಮ್ಮ ರಾಜ್ಯ ಸಭೆಗಳಲ್ಲಿ ಕಟ್ಟಬೇಕು, ಸಭೆಗಳೆಲ್ಲ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಒಂದು ನಿಮಿಷ ಎಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ.
ಹಾಲೆಲೂಯ, ಹಾಲೆಲೂಯ. ದೇವರು ವಾಗ್ದಾನ ಮಾಡಿದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು. ಹಾಲೆಲೂಯ. ಯೇಸುವೇ, ನಿನ್ನ ಸಭೆಯನ್ನು ಕಟ್ಟರಪ್ಪ. ದೇವರೇ, ಈ ದಿನಗಳಲ್ಲಿ ಅಪ್ಪ ಸಭೆಗೆ ವಿರೋಧವಾಗಿ ಹಾಲೆಲೂಯ ಆಳ್ವಿಕೆ ಮಾಡಲಿಕ್ಕೆ ನೋಡುವ ಎಲ್ಲ ದುರಾತ್ಮನ ಕಾರ್ಯಗಳು, ಮಾನಸಿಕವಾದ ಶಕ್ತಿಗಳು, ಪಾತಾಳದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ವಿರೋಧಿಸುತ್ತಾ ಇದ್ದಾವೆ. ಹಾಲೆಲೂಯ. ದೇವ ಸಭೆಗೆ ವಿರೋಧವಾಗಿ ಹೋರಾಡುವ ಎಲ್ಲ ಸಂಗತಿಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಹಾಲೆಲೂಯ. ಸಭೆಗಳು ಕಟ್ಟಲ್ಪಡಲಿ. ಸ್ತೋತ್ರ ಅಪ್ಪ. ಇನ್ನು ಎಲ್ಲೆಲ್ಲಿ ಸಭೆಗಳಪ್ಪ ಸ್ಥಾಪನೆ ಆಗಿಲ್ವ ಅಲ್ಲೆಲ್ಲ ಸಭೆಗಳು ಸ್ಥಾಪಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ ಸ್ವಾಮಿ, ನಿಮ್ಮ ಚಿತ್ತವು ನೆರವೇರಲಿ ಸ್ವಾಮಿ. ಹಾಲೆಲೂಯ. ಸಭೆಯೊಳಗೆ ರಾಜಕೀಯ ಕಾರ್ಯಗಳು ನೆರವೇರಬಾರದು ಸ್ವಾಮಿ. ಸಭೆಯೊಳಗೆ ಲೋಕದ ಸ್ತೋತ್ರ ಆಳ್ವಿಕೆ ಬರಬಾರದಪ್ಪ ದೇವರೇ. ಸಭೆ ಅದು ನಿಮ್ಮದು ಸ್ವಾಮಿ. ಹಾಲೆಲೂಯ. ನಿಮ್ಮ ಸಭೆಯನ್ನು ಕಟ್ಟ್ರಿ. ಹಾಲೆಲೂಯ. ಆ ಸಭೆಯೊಳಗೆ ದೇವ ಪ್ರಸನ್ನತೆ ಇರಬೇಕು. ಆ ಸಭೆಯೊಳಗೆ ಭಕ್ತಿ ಇರಬೇಕು. ಆ ಸಭೆಯೊಳಗೆ ದೇವ ಜನರು ಕಾಪಾಡಲ್ಪಡಬೇಕು. ಹಾಲೆಲೂಯ. ಆತ್ಮಿಕವಾಗಿ ಬೆಳೆಯಬೇಕು ಸ್ವಾಮಿ. ನೀವು ಕ್ರಿಯೆ ಮಾಡಿರಿ, ಆಳ್ವಿಕೆ ಮಾಡಿರಿ, ಶ್ರೇಷ್ಠ ಕಾರ್ಯವನ್ನು ಮಾಡಿರಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ವಂದಿಸ್ತೇವೆ, ನಿಮ್ಮನ್ನು ಸ್ತುತಿಸ್ತೇವೆ ದೇವರೇ. ಅದ್ಭುತವನ್ನು ಮಾಡಿರಿ. ಹಾಲೆಲೂಯ. ನೀವು ಹಾಗೆ ಮಾಡಿದ್ದಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ನಿಮ್ಮ ಸಭೆಯನ್ನು ದೇವರೇ ನೀವು ಕಟ್ಟುತ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನೊಟ್ಟಿಗೆ ನೀವೆಲ್ಲ ಪ್ರಾರ್ಥಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನಿಶ್ಚಯವಾಗಿ ನಾವು ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ. ಈ ಸಮಯ ನಾವು ಸಭೆಯ ನಾಯಕರುಗಳಿಗಾಗಿ ನಾವು ಪ್ರೇಯರ್ ಮಾಡೋಣ. 1 ಥೆಸಲೋನಿಕ 5:12-13 ಹೇಳ್ತದೆ, ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾರು ದೇವರ ಸೇವೆ ಯಾರು ಮಾಡ್ತಾರೋ ಅವ್ರನ್ನ ನಾವೇನು ಮಾಡಬೇಕಂತೆ? ಸನ್ಮಾನಿಸಬೇಕಂತ, ರೆಸ್ಪೆಕ್ಟ್ ಮಾಡಬೇಕಂತ. ಅದರೊಟ್ಟಿಗೆ ನಾವು ಈಗೇನು ಮಾಡಲಿಕ್ಕಿದ್ದೇವೆ? ಪ್ರೇಯರ್ ಮಾಡಲಿಕ್ಕಿದ್ದೇವೆ. ಯಾರಿಗಾಗಿ? ನಿಮ್ಮ ಸಭಾ ಪಾಲಕರಿಗಾಗಿ ನಾವು ಪ್ರೇಯರ್ ಮಾಡೋಣ. ಆ ಸಭೆಯೊಳಗೆ ಸಂಡೇ ಸ್ಕೂಲ್ ಟೀಚರ್ ಇದ್ದಾರಲ್ವ, ಅವರು ಬಹಳ ಮಕ್ಕಳ ಮೇಲೆ ಪರಿಣಾಮ ಬೀರಿ ಅವರು ಸೇವೆ ಮಾಡ್ತಾರೆ. ಅವರಿಗಾಗಿ ನಾವು ಪ್ರೇಯರ್ ಮಾಡೋಣ. ಸಭೆಯ ಬೋಧಕರುಗಳಿಗಾಗಿ, ಸಭಾ ಪಾಲಕರಿಗಾಗಿ, ಭಾನುವಾರ ಶಾಲೆಯ ಎಲ್ಲ ಟೀಚರ್ಸ್ಗಳಿಗಾಗಿ, ಸಭೆಯಲ್ಲಿ ಕೆಲವು ಸಭೆಗಳಲ್ಲಿ ಹಿರಿಯರಿದ್ದಾರೆ, ಅವರು ಇರೋದು ಒಳ್ಳೆಯದು. ಹಿರಿಯರಿಗಾಗಿ ನಾವು ಪ್ರೇಯರ್ ಮಾಡೋಣ. ಕೆಲವರು ಯೂತ್ ಲೀಡರ್ ಎಂಬುದಾಗಿ ಇರ್ತಾರೆ, ಯೌವನಸ್ಥ ನಾಯಕರಿಗಾಗಿ ನಾವು ಪ್ರೇಯರ್ ಮಾಡೋಣ. ಅದು ಮಾತ್ರವಲ್ಲ, ಪ್ರಾರ್ಥನಾ ಕೂಟವನ್ನು ನಡೆಸುವಂಥ ಲೀಡರ್ಸ್ಗಳಿರ್ತಾರೆ, ಸುವಾರ್ಥ ಸೇವೆಯನ್ನು ಮಾಡುವಂಥ ಲೀಡರ್ಸ್ ಇರ್ತಾರೆ. ಇವರೆಲ್ಲರಿಗಾಗಿ ನಾವು ಈ ಸಮಯ ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ನಿಮ್ಮ ಬಲಗೈಯನ್ನು ಮೇಲೆ ಕೆತ್ತಿ ನನ್ನೊಂದಿಗೆ ಕಣ್ಗಳನ್ನು ಮುಚ್ಚಿ ನಾವೆಲ್ಲರೂ ಪ್ರೇಯರ್ ಮಾಡೋಣ. ಮೊದಲನೇದಾಗಿ ಎಲ್ಲ ಪಾಸ್ಟರ್ಗಳಿಗಾಗಿ ನಾವು ಪ್ರೇಯರ್ ಮಾಡೋಣ. ಸಭಾಪಾಲಕರಿಗಾಗಿ ದೇವರೇ, ಸಭಾಪಾಲಕರಿಗಾಗಿ ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಬರ್ತೇವಪ್ಪ. ದೇವರೇ, ನೀನು ಎಲ್ಲ ಸಭಾಪಾಲಕರನ್ನು ಬ್ಲೆಸ್ ಮಾಡಿರಿ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ರಿ. ದೇವರ ವಾಕ್ಯವನ್ನು ಆಸಕ್ತಿಯಿಂದ ಪ್ರಕಟಿಸುವಾಗ ಕರ್ತನೆ ಅವರ ಮೇಲೆ ನಿಮ್ಮ ದೈವಿಕವಾದ ಆಶೀರ್ವಾದ ಇರಲಿ. ಸ್ತೋತ್ರ ಯೇಸಪ್ಪ. ಅವರೆಲ್ಲ ಅಗತ್ಯತೆಗಳು ಸಂಧಿಸಲ್ಪಡಲಿ. ಇನ್ನೂ ಹೊಸ ರೆವಲ್ಯೂಷನ್ಗಳು, ಹೊಸ ಪ್ರಕಟಣೆಗಳು ಅವರಿಗೆ ಸಿಗಲಿ. ಇನ್ನೂ ಉತ್ತಮವಾಗಿ ಆಸಕ್ತರಾಗಿದ್ದು ದೇವರ ಸೇವೆಯನ್ನು ಮಾಡಲಿಕ್ಕೆ ಕೃಪೆ ಕೊಡ್ರೆ. ಒಂದೊಂದು ಸಭೆಗಳ ಇರುವಂಥ ಎಲ್ಲ ದೇವರೇ ಸ್ತೋತ್ರ. ಸಂಡೇ ಸ್ಕೂಲ್ ಟೀಚರ್ಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಒಂದು ವೇಳೆ ಅದು ಚಿಕ್ಕ ಸೇವೆ ಎಂಬುದಾಗಿ ಯಾರು ಅಲಕ್ಷ್ಯ ಮನೋಭಾವ ಮಾಡದೆ ಮಕ್ಕಳಿಗೆ ಒಳ್ಳೆ ರೀತಿ ಕಲಿಸಿಕೊಡೋದಕ್ಕೆ, ಆತ್ಮಿಕವಾಗಿ ಬೆಳೆಸುವುದಕ್ಕೆ ಎಲ್ಲ ಸಂಡೇ ಸ್ಕೂಲ್ ಟೀಚರನ್ನು ಉಪಯೋಗಿಸಪ್ಪ. ವಿಶೇಷವಾಗಿ ಸ್ತ್ರೀಯರ ಪ್ರಾರ್ಥನಾ ಕೂಟಗಳನ್ನು ನಡೆಸುವಂಥ ಎಲ್ಲ ತಾಯಂದಿರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ ಸ್ತೋತ್ರ. ಸುವಾರ್ಥ ಸೇವೆಯನ್ನು ಮಾಡುವಂಥ ದೇವರೇ ಸ್ತೋತ್ರ ಸಭೆಯಲ್ಲಿರುವ ಸುವಾರ್ಥಿಕರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಸಭೆಯ ಕೆಲವು ಸೇವೆಗಳಲ್ಲಿ ಭಾಗಿಯಾಗಿ ಯೌವನಸ್ಥ ಮಕ್ಕಳ ಮಧ್ಯೆ ಸೇವೆ ಮಾಡಲಿಕ್ಕೆ ಇರುವಂಥ ಯೌವನಸ್ಥ ದೇವರ ಲೀಡರ್ಸ್ಗಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಲೆಲೂಯ. ಎಲ್ಲ ಸಭೆಯಲ್ಲಿ ಸೇವೆ ಮಾಡುವ, ಸೇವೆ ನಡೆಸುವ ಎಲ್ಲ ಸ್ತೋತ್ರ ಲೀಡರ್ಸ್ಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವ್ರನ್ನ ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ, ಇನ್ನೂ ಬಲದಿಂದ ತುಂಬಿಸ್ರಿ. ಪವಿತ್ರಾತ್ಮನ ಸಹಾಯದೊಂದಿಗೆ, ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಅವರು ಸೇವೆ ಮಾಡಬೇಕಪ್ಪ. ಇನ್ನು ಆರಾಧನೆ ನಡೆಸುವಂಥ ಆರಾಧನೆ ನಾಯಕರುಗಳಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಆರಾಧನೆಗಳಲ್ಲಿ ವಾದ್ಯಗಳನ್ನು ನುಡಿಸುವ
ನಡೆಸುವಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಕೂಡ ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಎಲ್ಲರನ್ನ ನಿನ್ನ ಪ್ರಸನ್ನತೆಯಿಂದ ತುಂಬಿಸ್ರಪ್ಪ. ಎಲ್ಲರೂ ಏಕ ಮನಸ್ಸಿನಿಂದ ಒಟ್ಟಾಗಿ ಸ್ವಾಮಿ ಸೇವೆ ಮಾಡಲಿಕ್ಕೆ ಕೃಪೆ ಕೊಡ್ರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮನ್ನು ವಂದಿಸ್ತೇವೆ ಸ್ವಾಮಿ. ಹಾಲೆಲೂಯಾ. ನಿಮಗೆ ಮಹಿಮೆ ರಾಜ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಈಗ ನಿಮಗಾಗಿ ಪ್ರಾರ್ಥಿಸುವ ಸಮಯ ನೋಡ್ರಿ. ನಿಮ್ಮ ಕೋರಿಕೆ, ಬೇಡುವಿಕೆ, ಪ್ರಾರ್ಥನಾ ರಿಕ್ವೆಸ್ಟ್ ಏನಿದ್ರು ದೇವರ ವಾಕ್ಯ, ಅನೇಕ ವಾಕ್ಯ ನಮಗೆ ಹೇಳುತ್ತೆ, ಬೇಡಿಕೊಳ್ಳ್ರಿ, ಚಿಂತೆ ಮಾಡಬೇಡ್ರಿ. ಯೇಸು ಸ್ವಾಮಿ ಹತ್ರ ಅದನ್ನು ಪ್ರಾರ್ಥನೆ ಮುಖಾಂತರವಾಗಿ ತಿಳಿಸ್ರಿ. ನಾವು ಪ್ರಾರ್ಥನೆ ಮಾಡೋಣ್ರಿ. ಕೆಲವು ಸಾರಿ ನಾವೆಲ್ಲ ವಿಷಯಗಳಿಗಾಗಿ ನಮಗಾಗಿ ನಾವು ಪ್ರೇಯರ್ ಮಾಡಲ್ಲ ನೋಡ್ರಿ. ನಿಮಗಾಗಿ ಬೇರೆಯವರು ಪ್ರಾರ್ಥನೆ ಮಾಡ್ಬೋದು, ಆದರೆ ಅದೇ ಸಮಯದಲ್ಲಿ ನಿಮಗಾಗಿ ಕೂಡ ನೀವು ಪ್ರೇಯರ್ ಮಾಡಬೇಕು, ತಪ್ಪೇ ಇಲ್ಲ. ಕರ್ತನ ಆ ಪ್ರಾರ್ಥನೆಯನ್ನು ಕೂಡ ಕೇಳಿ ನಿಮ್ಮ ಜೀವನದಲ್ಲಿ ಗೊಂದಲಗಳಿರಬಹುದು, ಅಸಹಾಯಕತೆ ಇರಬಹುದು, ಕಷ್ಟಗಳಿರಬಹುದು, ದುಃಖಗಳಿರಬಹುದು, ಏನೋ ಒಂದು ಪ್ರಾರ್ಥನಾ ಮನವಿ ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತದೆ. ನೀವು ಏಸಪ್ಪ ಹತ್ರ ಕೇಳಿಕೊಳ್ಳ್ರಿ, ನಂಬಿಕೆಯಿಂದ ಕೇಳಿಕೊಳ್ಳ್ರಿ. ನಿಶ್ಚಯವಾಗಿ ಇವತ್ತು ನಮ್ಮೊಟ್ಟಿಗೆ ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಗಳಿಗೆ, ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ, ಒಂದು ಅದ್ಭುತ ಮಾಡ್ತಾರೆ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ನಮ್ಮ ಎರಡು ಕೈಗಳನ್ನು ಚಾಚಿ ಪರಲೋಕದ ಕಡೆಗೆ ನೋಡಿ, ಯಜಮಾನನ ಕಣ್ಗಳನ್ನು, ದಾಸನ ಕಣ್ಗಳು ನೋಡುವ ಹಾಗೆ, ಯಜಮಾನಿಯ ಕಣ್ಗಳನ್ನು, ದಾಸಿಯ ಕಣ್ಗಳನ್ನು ನೋಡುವ ಹಾಗೆ ದೇವರನ್ನು ನೀವು ದೃಷ್ಟಿಸ್ರಿ, ದೇವರನ್ನ ನೋಡ್ರಿ. ನಿಮ್ಮ ಯಾವ ಅಗತ್ಯತೆ ಇದ್ದರೂ, ದೊಡ್ಡ ಸಮಸ್ಯೆಗಳಿರಬಹುದು, ರೋಗಗಳಿರಬಹುದು, ಬಲಹೀನತೆ ಇರಬಹುದು, ಯೇಸುವೇ ಎಂಬುದಾಗಿ ಕೂಗಿಕೊಳ್ಳ್ರಿ. ಭಾರತಿಮಾಯನ ಒಂದು ಹೇಳಿದ, ಏಸಪ್ಪ ನನಗೆ ಕರುಣಿಸಪ್ಪ. 2 ಸಾರಿ ಕರೆದ, 3ನೇ ಸಾರಿ ಶಬ್ದ ಬಿಟ್ಟು ಕರೆದಾಗ ಯೇಸು ನಿಂತ ಅವನನ್ನು ಕರೆದು, ನಿನಗೇನು ಬೇಕು ಮಗನೇ, ಅದ್ಭುತ ಮಾಡ್ತೀನಿ ಎಂಬುದಾಗಿ ಅವನ ಜೀವನದಲ್ಲಿ ಒಂದು ಅದ್ಭುತ ಮಾಡಿದರು. ಅದೇ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದ ವಿಷಯಗಳ ಮೇಲೆ, ನಿಮ್ಮ ಮಕ್ಕಳ ವಿಷಯಗಳ ಮೇಲೆ, ಹಲ್ಲೆಲೂಯಾ, ನಿಮ್ಮ ವಿವಾಹದ ವಿಷಯಗಳ ಮೇಲೆ, ಕೆಲಸದ ವಿಷಯಗಳ ಮೇಲೆ, ಓ ಸ್ತೋತ್ರ, ಕರ್ತನ ಬಲವಾದ ಹಸ್ತವು, ಓ ಸ್ತೋತ್ರ, ಹಲ್ಲೆಲೂಯಾ, ದೇವರು ನಿಮ್ಮನ್ನು ಮುಟ್ಟಲಿಕ್ಕಿದ್ದಾರೆ. ದೇವರ ಬಲವಾದ ಹಸ್ತ ನಿಮಗೆ ಬಿಡುಗಡೆಯನ್ನು ಕೊಡುತ್ತದೆ. ಹಲ್ಲೆಲೂಯಾ, ಕೂಗಿಕೊಳ್ಳ್ರೆ. ಓ ಸ್ತೋತ್ರ, ಮನುಷ್ಯನು ಸಹಾಯ ಮಾಡ ಶಕ್ತನಲ್ಲ. ದೇವರ ಬಳಿ ನಾವು ಹೇಳುವಾಗ ನಮ್ಮ ಎಲ್ಲ ಮನೋವ್ಯಾಧಿಗಳನ್ನು, ಓ ಸ್ತೋತ್ರ, ಮನೋವ್ಯಥೆಗಳನ್ನು, ನಮ್ಮ ಭಾರಗಳನ್ನು ದೇವರ ಬಳಿ ಹೇಳುವಾಗ ನಿಶ್ಚಯವಾಗಿ ದೇವರು ನಮಗೆ ಬಿಡುಗಡೆ ಕೊಡುತ್ತಾರೆ. ದೇವರು ಒಂದು ಅದ್ಭುತವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಮಗಳೇ, ದೇವರು ನಿನ್ನ ಕಣ್ಣೀರನ್ನು ಒರೆಸುತ್ತಾರೆ. ಮಗನೇ, ದೇವರು ನಿನ್ನ ಎಲ್ಲ ರೋಗಗಳಿಂದ, ಓ ಸ್ತೋತ್ರ, ಒಂದು ಬಿಡುಗಡೆ ಕೊಡುತ್ತಾರೆ. ದೇವರ ಸ್ತೋತ್ರ ವಾಕ್ಯ ಹೇಳುತ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಸೌಖ್ಯವಾಯಿತು. ಬೇಡಿಕೊಳ್ಳ್ರೆ, ನಿಮ್ಮ ಸೌಖ್ಯವನ್ನು ಪಡೆದುಕೊಳ್ಳ್ರೆ. ಹಲ್ಲೆಲೂಯಾ. ಬೇಡಿಕೊಳ್ಳ್ರೆ, ನಿಮ್ಮ ಅದ್ಭುತವನ್ನು ಪಡೆದುಕೊಳ್ಳ್ರೆ. ಬೇಡಿಕೊಳ್ಳ್ರೆ, ನಿಮ್ಮ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ, ಹಲ್ಲೆಲೂಯಪ್ಪ, ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವ ಒಂದೊಂದು ಕುಟುಂಬಕ್ಕಾಗಿ, ವೈಯಕ್ತಿಕವಾದ ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕ್ಷಣವೇ ಒಂದು ಬಿಡುಗಡೆ ಉಂಟಾಗಲಿ, ಈ ಕ್ಷಣವೇ ಒಂದು ಅದ್ಭುತ ನಡೆಯಲಿ. ಹಲ್ಲೆಲೂಯಾ. ಈ ಕ್ಷಣವೇ ಒಂದು ಅತಿಶಯ ನಡೆಯಲಿ. ಹಲ್ಲೆಲೂಯಾ. ಕರ್ತನೇ, ನೀನು ಪ್ರಾರ್ಥನೆ ಕೇಳುವ ದೇವರು. ಓ ಸ್ತೋತ್ರ, ನಂಬಿಕೆಯಿಂದ ನೀವೇನನ್ನ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದ್ದೀರಾ. ನಾವು ನಂಬುತ್ತಾದವೆ, ನಿನ್ನ ಮಕ್ಕಳು ಪ್ರಾರ್ಥಿಸುವ ಈ ಸಮಯದಲ್ಲಿ ಅವರು ಹೊಂದಿಕೊಳ್ಳಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಅದ್ಭುತವು ನಡೆಯಲಿ ಸ್ವಾಮಿ. ಅವರ ಜೀವಿತದಲ್ಲಿ ಇಕ್ಕಟ್ಟುಗಳು ನೀಗಿ ಹೋಗಲಿ ಸ್ವಾಮಿ. ಕಣ್ಣೀರಿನ ಅವಸ್ಥೆಗಳು ನೀಗಿ ಹೋಗಲಿ ಸ್ವಾಮಿ. ಕನಿಕರ ಪಡುವ ದೇವರೇ, ಅದ್ಭುತ ಮಾಡುವ ದೇವರೇ, ನನ್ನೊಂದಿಗೆ ಪ್ರಾರ್ಥಿಸುವ ಒಬ್ಬೊಬ್ಬರ ಜೀವಿತದಲ್ಲಿ, ಒಂದೊಂದು ಕುಟುಂಬದಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ ಸ್ವಾಮಿ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ. ಹಲ್ಲೆಲೂಯಾ. ಓ ಸ್ತೋತ್ರ, ಕರೆಯುವ ಎಲ್ಲರಿಗೂ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಅದ್ಭುತ ಅತಿಶಯವನ್ನು ಮಾಡುವ, ಓ ಸ್ತೋತ್ರ, ನಾಮವನ್ನು ನಾವು ನಿಮ್ಮ ನಾಮದಲ್ಲಿ ಕರೀತೇವೆ ಸ್ವಾಮಿ.
ದೇವರೇ, ಒಂದೊಂದು ಅಪ್ಪ ಜನರಿಗೆ ಒಂದು ಬಿಡುಗಡೆ ಉಂಟಾಗ್ಲಪ್ಪ. ನೀವೊಂದು ಅದ್ಭುತವನ್ನು ಮಾಡ್ರಿ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ನಂಬುತ್ತಾ ಇದ್ದೇವೆ. ಎಲ್ಲರ ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಹೇಳ್ರಿ. ಸ್ವಾಮಿಯೇ, ನನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡಿಬಿಟ್ರೆ, ನನಗೊಂದು ಬಿಡುಗಡೆ ಕೊಟ್ಟು ಬಿಟ್ರಿ. ಹಾಲೆಲೂಯ. ದೇವರೇ, ನನಗೊಂದು ಅತಿಶಯ ತೋರಿಸಿಬಿಟ್ರೆ ನಿಮ್ಮನ್ನು ವಂದಿಸ್ತೇವೆ ಎಂಬುದಾಗಿ ಹೇಳ್ರಿ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾ. ನೀವು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಓ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ದೇವರೇ, ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡಿದ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಅವರ ವೈಯಕ್ತಿಕವಾದ ಬೇಡುವಿಕೆಗಳಿಗೆ ಉತ್ತರ ದೊರಕಲಿ, ಅದ್ಭುತ ನಡೆಯಲಿ. ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಇದುವರೆಗೂ ನಮ್ಮೊಡನೆ ಪ್ರಾರ್ಥಿಸಿದ್ದಕ್ಕಾಗಿ ತುಂಬು ಹೃದಯದ ವಂದನೆಗಳು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವ ಸಮಯ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಇಸ್ರಾಯೇಲರು ಪ್ರಾರ್ಥನಾ ಸಹಾಯದಿಂದ ಅಮಾಲೇಕರನ್ನು ಜಯಿಸಿದ ಒಂದು ಸಂಭವವನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ, ಪ್ರಾರ್ಥನೆಯಲ್ಲಿ ದೇವರು ನಮಗೆ ಹೇಗೆ ಜಯ ಕೊಡ್ತಾರೆ, ಆ ಸಂಭವವನ್ನು ನಾವು ಧ್ಯಾನ ಮಾಡೋಣ್ರಿ. ನೋಡ್ರಿ, ನಮ್ಮ ಆತ್ಮೀಕ ಜೀವಿತದಲ್ಲಿ, ಶಾರೀರಿಕ ಜೀವಿತದಲ್ಲಿ ಪ್ರಾರ್ಥನೆಯಿಂದ ಮಾತ್ರ ನಾವು ಜಯ ಹೊಂದಬಹುದು. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಜಯವಿದೆ. ಹೆಚ್ಚು ಪ್ರಾರ್ಥನೆ ಹೆಚ್ಚು ಜಯ, ಕಡಿಮೆ ಪ್ರಾರ್ಥನೆ ಕಡಿಮೆ ಜಯ. ಪಾಸ್ಟರ್, ನಾನು ಪ್ರಾರ್ಥನೆ ಮಾಡೋದಿಲ್ಲ, ಜಯನೇ ಇಲ್ಲ ರೀ. ಹಾಗಾದರೆ ಜಯಕ್ಕೆ ಬೇಕಾಗಿರುವಂಥದ್ದು ಪ್ರಾರ್ಥನೆ. ನಾವು ಧ್ಯಾನಿಸೋಣ. ಹೇಗೆ ಇಸ್ರಾಯೇಲರು ಅಥವಾ ಮೋಶೆ ಪ್ರಾರ್ಥನೆಯಿಂದ ಹೇಗೆ ಅವರು ಜಯವನ್ನು ಕಂಡುಕೊಂಡ್ರೆಂಬುದಾಗಿ ನಾವು ಧ್ಯಾನ ಮಾಡೋಣ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 8ರಿಂದ 13ನೇ ವಾಕ್ಯ. ಆ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಆಗ ಅಮಾಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟ್ಟರನ್ನು ಕರೆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವ ದಂಡವನ್ನು ಕೈಯಲ್ಲಿ ಹಿಡಿಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪನೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲಗೊಳ್ಳುವರು, ಇಳಿಸುವಾಗ ಅಮಾಲೇಕರು ಬಲಗೊಳ್ಳುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದ್ದರಿಂದ ಆರೋನ, ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವರನ್ನು ಕೂಡಿರಿಸಿ, ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುನುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು, ಅವರ ಭಟ್ಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು. ನೋಡ್ರಿ, ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರಿಗೆ ಅಮಾಲೇಕರ ವಿರುದ್ಧವಾಗಿ ಒಂದು ದೊಡ್ಡ ಜಯ ಸಿಗ್ತಾ ಇದೆ. ಯಾವುದ್ರ ಮುಖಾಂತರ ಸಿಗ್ತಾ ಇದೆ ಗೊತ್ತಾ? ಯುದ್ಧ ಮಾಡೋದ್ರಿಂದ ಅಲ್ಲ. ಆ ಯುದ್ಧ ಮಾಡುವಾಗ ಒಂದು ಪ್ರಾರ್ಥನೆಗೆ ಆದ್ಯತೆ ಕೊಟ್ಟರು. ನೋಡ್ರಿ, ವಿಮೋಚನೆ ಕಾಂಡ 17ನೇ ಅಧ್ಯಾಯ 11ನೇ ವಾಕ್ಯ. ಈಗ ಆಲ್ರೆಡಿ ಓದಿದ್ದೇವೆ, ಇನ್ನೊಂದು ಸಾರಿ ಓದೋಣ. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುತ್ತಾ ಇದ್ದರು, ಇಳಿಸುವಾಗ ಅಮಾಲೇಕರು ಬಲವಾಗುವರು. ನಾವಿರುವಂಥದ್ದು ಕೊನೆಯ ದಿನಗಳಲ್ಲಿದ್ದೇವೆ. ದೇವ ಮಕ್ಕಳನ್ನು ಒಂದು ಆತ್ಮಿಕ ಯುದ್ಧಕ್ಕೆ ದೇವರು ಕರೆಯುತ್ತಾ ಇದ್ದಾರೆ. ಪ್ರಾರ್ಥಿಸುವಂಥ ಒಂದು ಸೈನ್ಯವನ್ನು ನಾವು ಸಿದ್ಧಪಡಿಸಬೇಕೆಂಬುದಾಗಿ ದೇವರು ನಮಗೆ ಆಲೋಚನೆ ಕೊಡ್ತಾ ಇದ್ದಾರೆ. ನೋಡ್ರಿ, ಇಸ್ರಾಯೇಲರು ಕಾನಾನಿನ ಕಡೆಗೆ ಪ್ರಯಾಣ ಮಾಡುತ್ತಿರುವಾಗ ಅಮಾಲೇಕರು ಅವರ ವಿರೋಧವಾಗಿ ಬಂದು ಯುದ್ಧ ಮಾಡಲಿಕ್ಕೆ ಆರಂಭಿಸಿದ್ರಂತೆ. ಇಸ್ರಾಯೇಲರು ಅವರು ಕಾನಾನ್ ದೇಶಕ್ಕೆ ಮುಂದುವರಿಯಬಾರದೆಂಬುದಾಗಿ ಅವರನ್ನು ತಡೆಯಲು ಈ ಅಮಾಲೇಕ ಜನರು ಅವರ ವಿರುದ್ಧವಾಗಿ ಬರುತ್ತಾ ಇದ್ದಾರೆ. ಗಮನಿಸ್ರಿ, ಈ ಅಮಾಲೇಕರು ಯಾರು? ಏಸಾವನ ಸಂತತಿಯವರು.
ಅಮಾಲೇಕನು ಏಸಾವನ ಮೊಮ್ಮಗನು, ಒಬ್ಬ ವೇಶ್ಯೆಯ ಮಗನು. ಅವನು ಏದೋಮ್ ದೇಶದ ಪ್ರಭುವಾಗಿದ್ದನು. ಅಮಾಲೇಕನು ಎಂಬ ಪದಕ್ಕೆ ಅರ್ಥ ಶರೀರಧಾರಿಗಳು ಅಥವಾ ಮಾಂಸ ಎಂಬುದಾಗಿ ಅರ್ಥ. ಮಾಂಸ ಅಂದರೆ ಶರೀರದ ಇಚ್ಛೆಗಳು, ಶರೀರದ ಭಾವಗಳು, ಸ್ವಬಲವನ್ನು, ಜನ್ಮ ಸ್ವಭಾವಗಳನ್ನು ಪ್ರಕಟಪಡಿಸುವವರೆಂಬುದಾಗಿ ಅರ್ಥ. ಆದರೆ ಇಸ್ರಾಯೇಲ್ ಜನರಾದರೂ ಏನು? ಕರ್ತನಿಂದ ಆರಿಸಿಕೊಳ್ಳಲ್ಪಟ್ಟವರು, ಆತ್ಮನಿಂದ ತುಂಬಲ್ಪಟ್ಟವರು, ಗೇಂಡ ಮೃಗದಂತೆ ಬಲವುಳ್ಳವರು, ಪರಲೋಕದಿಂದ ಸುರಿಸಲ್ಪಟ್ಟಂಥ ಮನ್ನವನ್ನು ತಿಂದು ಬಂಡೆಯಿಂದ ಹೊರಹೊಮ್ಮಿದ ನೀರನ್ನು ಕುಡಿದು ದಾಹವನ್ನು ತೀರಿಸಿಕೊಂಡವರು. ಆತ್ಮಕ್ಕೆ ವಿರೋಧವಾಗಿ ಶರೀರವು ಹೋರಾಡುವ ಹಾಗೆ ದೇವ ಜನರಿಗೆ ವಿರೋಧವಾಗಿ ಅಮಾಲೇಕರು ಹೋರಾಡಿದರು. ಈಗ ಯೆಹೋಶುವನ ಒಂದು ವೀರರನ್ನೆಲ್ಲ ಕರ್ಕೊಂಡು ಅಮಾಲೇಕರೊಡನೆ ಯುದ್ಧ ಮಾಡಲಿಕ್ಕೆ ಹೊರಟನು. ಯುದ್ಧ ಸ್ಟಾರ್ಟ್ ಆಯ್ತು ರೀ. ನೋಡ್ರಿ, ಮೋಶೆ ಏನು ಮಾಡ್ತಾ ಇದ್ದಾನೆ? ಮೋಶೆ ಯುದ್ಧಕ್ಕೆ ಹೋಗ್ಬೇಕಲ್ವಾ? ಹೋಗಿಲ್ರಿ. ದೇವ ದಂಡವನ್ನು ತೆಗೆದುಕೊಂಡು ಆರೋನನು ಹೂರನನ್ನು ಒಂದು ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಬೆಟ್ಟವನ್ನು ಏರಿ ಆ ದೇವ ದಂಡವನ್ನು ಕೈಯಲ್ಲಿ ಹಿಡಿದಾಗ, ಅದು ಒಂದು ಜಾದು ಕೋಲಲ್ಲ. ಅದರ ಅರ್ಥ ಏನಂದರೆ, ಪ್ರಾರ್ಥನೆಗಾಗಿ ನಾವು ಕೈಗಳನ್ನು ಎತ್ತುತ್ತೀವಲ್ವ, ಆ ಥರ ಆ ಕೈಗಳನ್ನು ಮೇಲಕ್ಕೆ ಎತ್ತುವಾಗ ಇಸ್ರಾಯೇಲರು ಬಲ ಹೊಂದ್ತಾ ಇದ್ರಂತ. ನೀವು ಯಾವಾಗ ಪ್ರಾರ್ಥನೆಯಲ್ಲಿ ನಿಮ್ಮ ಜೀವಿತ ಹೆಚ್ಚು ಹೆಚ್ಚು ಮೇಲೆ ಹೋಗ್ತದೆಯೋ ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮ್ಮ ವಿರೋಧವಾಗಿ ಹೋರಾಡುವ ಈ ಶಾರೀರಿಕ ಅಮಾಲೇಕರ ವಿರುದ್ಧವಾಗಿ ನಾವು ಸಹ ಜಯ ಹೊಂದಬಹುದು. ನೋಡ್ರಿ, ಎರಡು ಯುದ್ಧ ಇದೆ. ಒಂದು ಭೂಮಿಯಲ್ಲಿ ನಡೆಯುವಂಥ ಯುದ್ಧ, ಇನ್ನೊಂದು ಆಕಾಶದಲ್ಲಿ ನಡೆಯುವಂಥ ಯುದ್ಧ. ಭೂಮಿಯಲ್ಲಿ ನಡೆಯುವ ಯುದ್ಧಕ್ಕೆ ಯಾರನ್ನ ಕಳಿಸ್ತಾ ಇದ್ದಾನೆ? ಮೋಶೆ ಯೆಹೋಶುವನನ್ನು ಕಳಿಸ್ತಾ ಇದ್ದಾನೆ. ಆದರೆ ಇನ್ನೊಂದು ಆಕಾಶ ಮಂಡಲದಲ್ಲಿ ಒಂದು ಯುದ್ಧ ಇದೆ ಅಲ್ವಾ, ಅದರೊಟ್ಟಿಗೆ ಫೈಟ್ ಮಾಡಲಿಕ್ಕೆ ಯಾರು ಹೋಗ್ತಾ ಇದ್ದಾರೆ? ಮೋಶೆ. ಅವು ಕಣ್ಣಿಗೆ ಕಾಣದ ಶಕ್ತಿ. ಹೇಗೆ ಫೈಟ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆಯ ಮೂಲಕವಾಗಿ. ನೋಡ್ರಿ, ಕೆಳಗೆ ಯುದ್ಧವು ನಡೆಯುತ್ತಿರುವ ಹಾಗೆ ಕಂಡರೂ ಕೆಳಗೆ ನಡೆಯುವಂಥ ಯುದ್ಧ ನಿಜವಾದ ಯುದ್ಧ ಅಲ್ಲ. ಬೆಟ್ಟದ ತುದಿಯಲ್ಲಿ ನಡೆಯುವ ಯುದ್ಧವೇ ನಿಜವಾದ ಯುದ್ಧ. ಅಲ್ಲಿ ಯೆಹೋಶುವನು ಎಷ್ಟರ ಮಟ್ಟಿಗೆ ಯುದ್ಧ ಮಾಡಿದರೂ, ಅವನ ಸೈನಿಕರು ವೀರಾವೇಶದಿಂದ ಹೋರಾಡಿದರು. ವಾಕ್ಯ ಹೇಳ್ತದೆ, ಮೇನ್ ಏನಂತ ಹೇಳಿದ್ರೆ, ಮೋಶೆ ಕೈಗಳು ಮೇಲಕ್ಕೆ ಹೋಗುವಾಗ ಇಸ್ರಾಯೇಲರು ಜಯ ಹೊಂದುತ್ತಾ ಇದ್ದರು. ಅವನ ಕೈಗಳು ಕೆಳಗಡೆ ಬರುವಾಗ ಅಮಾಲೇಕರು ಜಯ ಹೊಂದುತ್ತಾ ಇದ್ದರು. ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಜಯ ಸಿಗಬೇಕಾದ್ರೆ ನಾವು ಯಾವಾಗಲೂ ಪ್ರಾರ್ಥಿಸುವವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಯಾವಾಗ ಪ್ರಾರ್ಥನೆ ಕಡಿಮೆ ಆಗ್ತದೆಯೋ, ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡ್ತೇವೆಯೋ, ಆಗ ನಮ್ಮ ಜೀವನದಲ್ಲಿ ಸೋಲುವಿಕೆಗಳು ಉಂಟಾಗುತ್ತದೆ. ಅವತ್ತು ಆ ಇಸ್ರಾಯೇಲ್ ಜನರ ವಿರೋಧವಾಗಿ ಅಮಾಲೇಕರು ಬಂದ ಹಾಗೆ ಈಗಲೂ ಕೂಡ ಅಮಾಲೇಕರು ನಮ್ಮ ವಿರುದ್ಧವಾಗಿ ಹೋರಾಡುತ್ತಾ ಇದ್ದಾರೆ. ವಿಮೋಚನ ಕಾಂಡ 17ನೇ ಅಧ್ಯಾಯ 16ನೇ ವಾಕ್ಯ ನೋಡ್ರಿ, ಯಾಹುವಿನ ಸಿಂಹಾಸನದ ಆನೆ ಅಮಾಲೇಕರ ಮೇಲೆ ಯೆಹೋವನಿಗೆ ತಲಾಂತರಕ್ಕೂ ಯುದ್ಧ ಇರುವುದು. ಅಮಾಲೇಕರಂದರೆ ಶರೀರಧಾರಿಗಳು. ನಮ್ಮ ಜೀವನದಲ್ಲಿ ಕೂಡ ಈ ಶರೀರಧಾರಿಗಳ ಹಾಗೆ ಶರೀರದ ಇಚ್ಛೆಗಳು, ಶರೀರದ ಕಾರ್ಯಗಳು ನಮ್ಮ ವಿರುದ್ಧವಾಗಿ ಕಂಟಿನ್ಯೂ ಆಗಿ ಯುದ್ಧ ನಡೀತಾನೇ ಇರ್ತದೆ. ದೇವ ಮಕ್ಕಳೇ, ನಿಮಗೆ ಇಷ್ಟವಿರಲಿ ಇಲ್ಲದಿರಲಿ, ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ಅದೊಂದು ಯುದ್ಧದ ಜೀವನ. ಯುದ್ಧ ಇದೆ ರೀ ನಮಗೆ. ಯಾರ ವಿರುದ್ಧ? ಪಕ್ಕದ ಮನೆಯವರ ವಿರುದ್ಧ ಅಲ್ಲ, ನಮಗೆ ವಿರೋಧವಾಗಿ ಕ್ರಿಯೆ ಮಾಡೋರ ವಿರುದ್ಧ ಅಲ್ಲ. ಕಣ್ಣಿಗೆ ಕಾಣದೇ ಇರುವ ಶಕ್ತಿ, ದುಷ್ಟಾತ್ಮಗಳೊಟ್ಟಿಗೆ, ಸೈತಾನನೊಟ್ಟಿಗೆ, ದುರಾತ್ಮಗಳೊಟ್ಟಿಗೆ, ಈ ಲೋಕದೊಟ್ಟಿಗೆ, ಶರೀರದೊಟ್ಟಿಗೆ, ಸೈತಾನನೊಟ್ಟಿಗೆ ನಮಗೆ ಯುದ್ಧ ಇದ್ದೇ ಇರುತ್ತದೆ. ಕೆಲವು ಸಾರಿ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ, ಹೋರಾಟಗಳು ಬರ್ತದೆ. ಕೆಲವು ಸಾರಿ ನಮಗೆ ಆತ್ಮಿಕ ಯುದ್ಧ ಇದೆ ಎಂಬುದಾಗಿ ತಿಳಿಯೋದೇ ಇಲ್ಲ. ಎಲ್ಲ ಚೆನ್ನಾಗೇ ಇರ್ತೇವೆ. ಗಂಡ ಹೆಂಡತಿ ಮೇಲೆ ಹಾಕುವಂಥದ್ದು ಎಲ್ಲ ನಿನ್ನಿಂದಲೇ ಹಿಂಗಾಗಿದ್ದು,
ಹೆಂಡತಿ ಗಂಡನ ಮೇಲೆ ಹಾಕುವಂಥದ್ದು ಎಲ್ಲ ನಿಮ್ಮಿಂದ ಆಗುವಂಥದ್ದು. ಮನೆಯಲ್ಲಿ ಒಂದು ಕನ್ಫ್ಯೂಷನ್, ಮನೆಯಲ್ಲಿ ಒಂದು ಗಲಿಬಿಲಿ, ಏನಾಗ್ತದೆ ಗೊತ್ತಿಲ್ಲ. ದುಡಿತಾ ಇದ್ದಾವೆ, ದುಡ್ಡು ನಮ್ಮ ಹತ್ರ ಇಲ್ಲ, ಮನಸ್ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲೋ ಒಂದು ಕಡೆ ಹೋರಾಟ ಇದೆ. ನಾನು ನೆನೆಸ್ತೇನೆ, ಸ್ತೋತ್ರ, ನಾನು ಹೇಳ್ತೇನೆ, ಕ್ರೈಸ್ತ ಜೀವನದಲ್ಲಿ ಒಂದು ಆತ್ಮೀಕ ಯುದ್ಧ ಇದೆ. ಆ ಆತ್ಮೀಕ ಯುದ್ಧವನ್ನು ನಾವು ಜಯಿಸಬೇಕಾದರೆ ನೀನು ಪ್ರಾರ್ಥಿಸುವವರಾಗಿರಬೇಕು. ಕೈಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಮೋಶೆಯ ಹಾಗೆ ನಾವು ಪ್ರಾರ್ಥಿಸಬೇಕು. ಮೋಶೆಯ ಕೈ ಎತ್ತಿರೋದು ಯಾರು ನೋಡಿರಲಿಕ್ಕಿಲ್ಲ, ಅವನು ಪ್ರಾರ್ಥನೆ ಮಾಡಿರೋದು ಯಾರು ನೋಡಿರಲಿಕ್ಕಿಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಕಣ್ಣಿಗೆ ಕಾಣದೇ ಇರುವ ಶಕ್ತಿಗಳು ಒಂದೊಂದು ದಿವಸ ದೇವ ಮಕ್ಕಳನ್ನು, ಅವರ ಕೆಲಸವನ್ನು, ಅವರ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರ್ತದೆ. ನೀನು ಏನು ಮಾಡಬೇಕು? ಮೋಶೆಯ ಹಾಗೆ ಕೈಗಳನ್ನು ಎತ್ತಿ ಪ್ರಾರ್ಥಿಸಬೇಕು. ಇವತ್ತು ಮನೆಯಲ್ಲಿ ನಡೆಯುತ್ತಾ ಇರುವಂಥ ಯುದ್ಧಕ್ಕೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯಗಳೇ ಕಾರಣ ಎಂಬುದಾಗಿ ಕೆಲವರು ಮರ್ತೋಗ್ಬಿಟ್ಟಿದ್ದಾರೆ. ಕೆಲವರು ಸೈತಾನನೇ ಇಲ್ಲ ಅಂತ ಹೇಳೋರು ಇದ್ದಾರೆ. ಆದರೆ ನಮ್ಮ ಜೀವಿತದಲ್ಲಿ ಒಂದು ಆತ್ಮೀಕ ಯುದ್ಧ ಇದೆ. ಪ್ರಕಟಣೆ 12ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ನೋಡ್ರಿ. ಆಕಾಶದಲ್ಲಿ ಯುದ್ಧ ನಡೆಯಿತಂತೆ. ಮಿಕಾಯೇಲನು ಅವನ ದೂತರು ಘಟಸರ್ಪ ಮೇಲೆ ಯುದ್ಧಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಆಕಾಶದಲ್ಲಿ ಯುದ್ಧ ನಡೆಯಿತು ನೋಡ್ರಿ. ಹಾಗಾದರೆ ಸ್ತೋತ್ರ, ದೇವ ಮಕ್ಕಳಿಗೆ ಒಂದು ಆತ್ಮೀಕ ಹೋರಾಟದ ಯುದ್ಧ ಇದೆ. ಆ ಯುದ್ಧವನ್ನು ನಾವು ಹೇಗೆ ಸ್ತೋತ್ರ ಕತ್ತಿಯಿಂದ ಹೋರಾಡುವವರಲ್ಲ, ಸ್ತೋತ್ರ ಬೇರೆ ಕಾರ್ಯಗಳಿಂದ ಹೋರಾಡುವವರಲ್ಲ, ಅದು ಪ್ರಾರ್ಥನೆಯಿಂದ ಮಾತ್ರ ಹೋರಾಡಿ ನಾವು ಜಯಿಸಬೇಕಾಗಿದೆ. ಹಾಗಿರೋದಾದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಆದ್ಯತೆ ಕೊಡೋಣ. ಇಲ್ಲಿ ಯುದ್ಧ ನಡೆಯುತ್ತಾ ಇರೋದಾದರೂ ಮೋಶೆ ಮುಖ್ಯವಾಗಿ ಯಾವುದಕ್ಕೆ ಆದ್ಯತೆ ಕೊಡ್ತಾ ಇದ್ದಾನೆ? ಕೈಗಳನ್ನು ಎತ್ತಿ ಅವನು ಪ್ರಾರ್ಥಿಸುತ್ತಾ ಇದ್ದಾನೆ. ಆ ದೈವ ದಂಡವನ್ನು ಹಿಡಿದುಕೊಂಡು ಹಾಗೇ ಇರುತ್ತಾ ಇದ್ದಾನೆ. ಆತ್ಮಿಕ ಅರ್ಥ ಏನಂದರೆ, ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಪ್ರಾರ್ಥನೆಯಲ್ಲಿ ಬಲಗೊಳ್ಳುತ್ತಾ ಹೋಗ್ತೇವೆಯೋ, ಸ್ತೋತ್ರ, ಶತ್ರುಗಳು ನಾಶವಾಗ್ತಾ ಇರ್ತಾರೆ, ವಿರೋಧಿಗಳು ನಾಶವಾಗ್ತಾ ಇರ್ತಾರೆ. ನಮಗೆ ದೇವರು ಜಯದ ಮೇಲೆ ಜಯ ಕೊಡ್ತಾರೆ. ನೋಡ್ರಿ, ಈಗ ಆ ದೇವ ದಂಡವನ್ನು ಕೈಯಲ್ಲಿ ಹಿಡಿದಾಗ ಸ್ವಲ್ಪ ಹೊತ್ತು ಹಿಡಿತಾ ಇದ್ದ, ಬಹಳ ಹೊತ್ತು ಹಿಡಿಲಿಕ್ಕಾಗಲ್ವಲ್ಲ, ಕೈ ನೋವ್ತಾ ಇತ್ತು. ಏನಾಗ್ತಾ ಇತ್ತು? ಕೈ ನೋವ್ತಾ ಇತ್ತು. ಈಗ ಕೈ ನೋವಾಗುವಾಗ ಕೈಯನ್ನು ಅವನೇನು ಮಾಡ್ತಾ ಇದ್ದ? ಕೆಳಗೆ ಇಳಿಸ್ತಾ ಇದ್ದ. ಅವನು ಯಾವಾಗ ಈ ಕೆಳಗೆ ಕೈಗಳನ್ನು ಇಳಿಸ್ತಾ ಇದ್ನೋ, ವಾಕ್ಯ ಹೇಳುತ್ತದೆ ಅಮಾಲೇಕರು ಬಲಗೊಳ್ತಾ ಇದ್ರಂತೆ. ಅದರ ಅರ್ಥ ಏನು? ಪ್ರಾರ್ಥನೆ ಹೆಚ್ಚು ಮಾಡುವ ಹಾಗೆ ನಾವು ಬಲಗೊಳ್ತೇವೆ. ಪ್ರಾರ್ಥನೆ ಕಡಿಮೆ ಮಾಡಿದ್ರೆ ಸೈತಾನನ ಶಕ್ತಿಗಳು ಬಲಗೊಳ್ತದೆ. ತುಂಬ ಹೊತ್ತು ಹಂಗೆ ನಡೀತಾ ಇತ್ತು. ಕೈ ಮೇಲಕ್ಕೆ ಹೋಗುವಾಗ ಇಸ್ರಾಯೇಲರಿಗೆ ಜಯ, ಕೈ ಕೆಳಗೆ ಬರುವಾಗ ಅಮಾಲೇಕರಿಗೆ ಜಯ. ಮೇಲಕ್ಕೆ ಹೋಗುವಾಗ ಇಸ್ರಾಯೇಲರಿಗೆ ಜಯ, ಕೆಳಗೆ ಬರುವಾಗ ಅಮಾಲೇಕರಿಗೆ ಜಯ. ಹಾಗೆ ಆಗುವಾಗ ಅವನೊಟ್ಟಿಗೆ 2 ಜನ ಇದ್ದರು. ಯಾರು? ಆರೋನನು, ಹೂರನು. ಆ ವಾಕ್ಯ ಓದಿಕೊಳ್ಳೋಣ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 10 ಮತ್ತು 12ನೇ ವಾಕ್ಯ. ಮೋಶೆಯ ಅಪ್ಪನೆಯ ಮೇರೆಗೆ ಯೆಹೋವನು ಅಮಾಲೇಕರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. 12ನೇ ವಾಕ್ಯ. ಹೀಗಿರಲು ಮೋಶೆಯ ಕೈಗಳು ಭಾರವಾದುದರಿಂದ ಆರೋನ, ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿರಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈಗ 2 ಜನ ಪಕ್ಕ ಇದ್ರು. ಮೋಶೆ ಮಾತ್ರ ದೇವದಂಡವನ್ನು ಕೈಯಲ್ಲಿ ಹಿಡ್ಕೊಂಡು ಮೇಲೆ ಕೈ ಎತ್ತಾ ಇದ್ದ, ಕೆಳಗೆ ಬರ್ತಾ ಇತ್ತು, ಮೇಲೆ ಹೋಗ್ತಾ ಇತ್ತು. ಈಗ ಪಕ್ಕದಲ್ಲಿ ಇರೋರು ಏನು ಮಾಡಿದ್ರೆ ಗೊತ್ತಾ? ಆರೋನ, ಹೂರನ್ ಏನು ಮಾಡಿದ್ರೆ ಗೊತ್ತಾ? ಕೈ ಇಳಿತಾ ಇದ್ರೆ ಶತ್ರು ಜಯ ಹೊಂತಾರೆ. ಏನು ಮಾಡೋಣ? ಒಂದು ಕೈ ನೀನು ಹಿಡ್ಕೊ, ಒಂದು ಕೈ ನಾನು ಹಿಡ್ಕೊಳ್ತೇನೆ, ಅದನ್ನು ಹಾಗೇ ಗಟ್ಟಿಯಾಗಿ. ನಮ್ಮ ಸಪೋರ್ಟ್ ಮೋಶೆಗೆ ಬೇಕು. ಇದೇನು ತಿಳಿಸ್ತದೆ ಅಂದರೆ ಏಕ ಮನಸ್ಸಿನ ಪ್ರಾರ್ಥನೆ. ಧರ್ಮೋಪದೇಶ ಕಾಂಡ 32:30 ಹೇಳ್ತದೆ, ಒಬ್ಬನು 1000 ಜನರನ್ನು, ಇಬ್ಬರು 10,000 ಜನರನ್ನ ಓಡಿಸ್ತಾರೆ. ನೋಡ್ರಿ, ಒಬ್ಬನು 1000 ಜನರಂದರೆ ಇನ್ನೊಬ್ಬನು ಸೇರಿದ್ರೆ ಎಷ್ಟು ಲೆಕ್ಕ? ಅವನು 1,000, 2,000. ಆದರೆ ಬೈಬಲ್ ಲೆಕ್ಕ ಹೇಳ್ತದೆ ಒಬ್ಬನು 1000 ಜನರಂತೆ, 2 ಜನ ಸೇರಿದ್ರೆ 10,000 ಜನರನ್ನ ಓಡಿಸ್ತಾರಂತೆ. ಹಾಗಾದರೆ ಏಕ ಮನಸ್ಸಿನ ಪ್ರಾರ್ಥನೆ ಅದು ಬಹಳ ಬಲಶಾಲಿ.
ಅದಕ್ಕೆ ಯೇಸು ಹೇಳಿದ್ರು, ಭೂಮಿಯಲ್ಲಿ ಇಬ್ಬರು ಏಕ ಮನಸ್ಸುಳ್ಳವರಾಗಿದ್ದರೆ, ಓ ಸ್ತೋತ್ರ ಸ್ವಾಮಿ, ಆ ಪ್ರಾರ್ಥನೆಯನ್ನು ಕೇಳಿ ಆ ಪ್ರಾರ್ಥನೆಗೆ ಅದ್ಭುತ ಮಾಡ್ತಾರಂತ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ಇಬ್ಬರಾಗಲಿ ಮೂವರಾಗಲಿ ಸೇರಿ ಬರುವ ಸ್ಥಳದಲ್ಲಿ ಯಾರಿದ್ದಾರಂತೆ? ದೇವರಿದ್ದಾರಂತೆ. ನಾನು ಆಲ್ರೆಡಿ ಅಲ್ಲಿ ಇದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. 2 ಜನ 3 ಜನ ಎಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ದೇವ ಜನರೇ, ಒಬ್ಬಂಟಿಗರಾಗಿ ಮಾತ್ರ ಪ್ರಾರ್ಥಿಸುವುದಲ್ಲ, ನಾವೇನು ಮಾಡಬೇಕ್ರಿ? ಇತರರೊಟ್ಟಿಗೆ ಸೇರಿ ಪ್ರೇಯರ್ ಮಾಡ್ರಿ, ಕುಟುಂಬದೊಟ್ಟಿಗೆ ಸೇರಿ ಪ್ರೇಯರ್ ಮಾಡ್ರಿ. ಆ ಪ್ರಾರ್ಥನೆ ಬಹಳ ಬಲಶಾಲಿ. ಆ ಪ್ರಾರ್ಥನೆ ನೀವು ಸೋತು ಹೋದರೂ ಕೂಡ ಒಟ್ಟಾಗಿ ಮಾಡುವ ಪ್ರಾರ್ಥನೆ, ಓ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಜಯವನ್ನು ತರುವಂಥದ್ದಾಗಿದೆ. ಮೋಶೆ ಒಬ್ಬನೇ ಪ್ರೇಯರ್ ಮಾಡಿದರೆ ಸೋತು ಹೋಗ್ಬಿಡ್ತಾ ಇದ್ದ. ಆರೋನನ ಊರನ ಸಪೋರ್ಟ್ ಇಲ್ಲದೆ ಇದ್ದರೆ ಮೋಶೆ ಟಯರ್ಡ್ ಆಗಿಬಿಡ್ತಾ ಇದ್ದ. ಇಸ್ರಾಯೇಲರು ಸೋತು ಹೋಗ್ಬಿಡ್ತಾ ಇದ್ರು. ಆದರೆ ಅವನನ್ನು ಬಲಪಡಿಸುವುದಕ್ಕೆ ಒಂದು ಕಡೆ ಆರೋನ, ಇನ್ನೊಂದು ಕಡೆ ಊರನು. ನಮ್ಮ ಜೀವಿತದಲ್ಲಿ ಕೂಡ ಓ ಸ್ತೋತ್ರ ಪ್ರಾರ್ಥನಾ ಸಪೋರ್ಟಿಗೆ ಆತ್ಮೀಕವಾದ ಸಹೋದರರು, ಆತ್ಮೀಕವಾದ ಸಹೋದರಿಯರು ಇರಬೇಕು. ಓ ಸ್ತೋತ್ರ, ನಮ್ಮ ಆತ್ಮೀಕ ಜೀವಿತದಲ್ಲಿ ಒಬ್ಬಂಟಿಗರಾಗಿ ಓಡುವುದಲ್ಲ, ಒಟ್ಟಾಗಿ ಓಡುವಂಥ ಒಂದು ಆತ್ಮೀಕ ಸೈನ್ಯವನ್ನು ನಾವು ಎಬ್ಬಿಸಬೇಕು. ದಾನಿಯೇಲನು, ಅವನು ಸಹ ರಾಜನಿಗೆ ಹೋಗಿ ಹೇಳ್ತಾನೆ, ನಿನ್ನ ಕನಸು ದೇವರು ತಿಳಿಸ್ತಾರಪ್ಪ, ತಡಿ ಅಂತೇಳಿ ಅವನೊಬ್ಬನೇ ಹೋಗಿ ಪ್ರೇಯರ್ ಮಾಡಲಿಲ್ಲರಿ. ದೊಡ್ಡ ಸಮಸ್ಯೆ, ಎಲ್ಲರನ್ನ ಸಾಯಿಸ್ತಾ ಇದ್ದಾರೆ. ಅಲ್ಲಿರುವಂಥ ಸ್ತೋತ್ರ ದೊಡ್ಡ ದೊಡ್ಡ ಆ ಬ್ಯಾಬಿಲೋನ, ಜೋಯಿಸರು, ಅಲ್ಲಿದ್ದಂಥ ಅಧಿಕಾರಿಗಳನ್ನು ಎಲ್ಲರೂ ಕೊಲ್ಲುವಂಥ ಒಂದು ಆಜ್ಞೆ ಹೊರಡಿದಾಗ ದಾನಿಯೇಲ್ ಏನು ಮಾಡ್ತಾ ಇದ್ದಾನೆ? ಸ್ನೇಹಿತರೊಟ್ಟಿಗೆ ಸೇರಿಕೊಂಡು, ಬನ್ರಪ್ಪ ನಾವು ಪರಲೋಕದ ದೇವರನ್ನು ಬೇಡಿಕೊಳ್ಳೋಣ. ಅವನೊಬ್ಬನೇ ಪ್ರೇಯರ್ ಮಾಡಲಿಲ್ಲರಿ. ರಾಜ್ಯ ನನ್ನೊಬ್ಬನೇ ಕರೆದಿದ್ದಾನೆ, ನಾನೊಬ್ಬನೇ ಹೋಗಿ ಪ್ರೇಯರ್ ಮಾಡಿ ಎಲ್ಲ ಕ್ರೆಡಿಟನ್ನು ನಾನೇ ತೊಗೊಂಡ್ಬಿಡ್ತೇನೆ. ನೋ, ಸ್ನೇಹಿತರೇ ಬನ್ನಿ ಒಟ್ಟಾಗಿ ಪ್ರೇಯರ್ ಮಾಡೋಣ. ಪ್ರಾರ್ಥನೆ ಮಾಡಿದರು. ಪರಲೋಕದ ದೇವರು ಆ ಕನಸಿನ ಅರ್ಥವನ್ನು ತಿಳಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ ಒಟ್ಟಾಗಿ ಪ್ರಾರ್ಥಿಸಬೇಕು, ಹೊಮ್ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಸಭೆಯಾಗಿ ಕೂಡಿ ಒಂದು ಚಿಕ್ಕ ಗುಂಪಾಗಿ ಪ್ರಾರ್ಥನೆ ಮಾಡ್ರಿ, ಕುಟುಂಬವಾಗಿ ಸೇರಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ ಸ್ನೇಹಿತರೊಂದಿಗೆ ಸೇರಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಸತ್ಯವೇದ ಹೇಳ್ತದೆ, ಒಬ್ಬನಿಗಿಂತ ಇಬ್ಬರು ಲೇಸು. ಹೇಗ್ರಿ? ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಅಂತೆ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುತ್ತಾನಂತೆ. ಹಾಗಿರೋದಾದರೆ ಪ್ರಾರ್ಥನೆಯಲ್ಲಿ ಸ್ನೇಹಿತರು ಇರುವುದು ನಮ್ಮ ಜೀವಿತಕ್ಕೆ ಬಹಳ ಪ್ರಯೋಜನಕರವಾದದ್ದಾಗಿದೆ. ಒಂದು ಮೋಶೆ, ಅವನು ಪ್ರಾರ್ಥನೆ ಮಾಡಿದ, ಜಯ ಸಿಗ್ತಾ ಇತ್ತು. ನಾವು ಪ್ರೇಯರ್ ಮಾಡಿದ್ರೆ ಜಯ ಸಿಗುತ್ತೆ. 2 ಮೋಶೆ ಜೊತೆಗೂಡಿ ಆರೋನ ಊರರೊಟ್ಟಿಗೆ ಸೇರಿ ಒಟ್ಟಾಗಿ ಅವರು ಪ್ರಾರ್ಥಿಸಿದರು. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಒಟ್ಟಾಗಿ ಪ್ರಾರ್ಥಿಸಬೇಕು. 3ನೇದಾಗಿ ನೋಡುವಾಗ ವಾಕ್ಯ ಹೇಳ್ತದೆ, ವಿಮೋಚನಾ ಕಾಂಡ 17:12 ವಾಕ್ಯ, ಹೀಗಿರಲು ಮೋಶೆಯ ಕೈಗಳು ಭಾರವಾದುದರಿಂದ ಆರೋನ ಊರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿರಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುನುಗುವ ತನಕ ಇಳಿಯದೆ ನಿಂತೇ ಇದ್ದವು. ನೋಡ್ರಿ, ಹೊತ್ತು ಮುನುಗುವವರೆಗೆ ಅಂತೆ. ಯಾವ ಟೈಮ್ ಅದು ಯುದ್ಧ ಸ್ಟಾರ್ಟ್ ಆಯಿತು ಗೊತ್ತಿಲ್ಲ, ಇವರು ಯಾವ ಟೈಮ್ ಬೆಟ್ಟ ಹತ್ತಿದ್ರು ಗೊತ್ತಿಲ್ಲ. ಬಹಳ ಸಮಯ ಹೊತ್ತು ಮುಳುಗುವವರೆಗೂ. ಸ್ವಲ್ಪ ಯೋಚನೆ ಮಾಡಿ. ಹಾಗಾದರೆ ಹೊತ್ತು ಮುಳುಗುವವರೆಗೂ ಅವರು ಊಟ ಮಾಡಿರಲಿಕ್ಕಿಲ್ಲ, ನೀರು ಕುಡಿದಿರಲಿಕ್ಕಿಲ್ಲ. ಸ್ವಲ್ಪ ಊಟ ಮಾಡಿ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅಮಾಲೇಕರು ಜಯ ಹೊಂದ್ಬಿಡ್ತಾರೆ. ಹೊತ್ತು ಮುಳುಗುವವರೆಗೂ ನಾನು ನೆನೆಸ್ತಾನೆ, ಅವರು ಬರೀ ಹೊಟ್ಟೆಯಿಲ್ಲ ಅಥವಾ ಉಪವಾಸದಿಂದ ಅವರು ಪ್ರಾರ್ಥಿಸ್ತಿರ್ತಾರೆ. ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಜಯ ಹೊಂದಬೇಕಾದ್ರೆ, ಕುಟುಂಬ ಜೀವಿತದಲ್ಲಿ ಜಯ ಹೊಂದಬೇಕಾದ್ರೆ, ನಮ್ಮ ಪಟ್ಟಣದಲ್ಲಿ ಸಭೆಗಳಲ್ಲಿ ಉಜ್ಜೀವನ ಉಂಟಾಗಬೇಕಾದ್ರೆ ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯ. ಪಾಸ್ಟರ್, ನನ್ನ ಪಾಪದಲ್ಲಿ ಬಿದ್ದು ಹೋಗ್ತಾ ಇದ್ದಾನೆ, ಕಣ್ಗಳ ಇಚ್ಛೆಗಳಿಗೆ ಬಿದ್ದು ಹೋಗ್ತಾ ಇದ್ದಾನೆ, ಅನೇಕ ಸಾರಿ ನನ್ನ ಕುರಿತು ನಾನೇ ವ್ಯಥೆ ಪಡ್ತೇನೆ. ಉಪವಾಸ ಪ್ರಾರ್ಥನೆ ಮಾಡ್ರಿ. ಅಪೊಸ್ತಲ ಪೌಲನು ಬೈಬಲಲ್ಲಿ ಅರ್ಧ ಪುಸ್ತಕ ಬರೆದವನು. ಅವನು ಹೇಳ್ತಾನ್ರಿ, ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ.
ಹಾಗಾದರೆ ನಮ್ಮ ಜೀವಿತದಲ್ಲಿ ಆತ್ಮೀಕ ಪ್ರಯಾಣದಲ್ಲಿ, ಆತ್ಮೀಕ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಬಹಳ ಬಹಳ ಮುಖ್ಯ. ದೇವಜನರೇ, ದೇವ ಮಕ್ಕಳೇ, ವಾರದಲ್ಲಿ ಒಂದು ದಿನವಾದರೂ ಉಪವಾಸದಿಂದ ಪ್ರಾರ್ಥನೆ ಮಾಡಿರಿ. ಸೈತಾನನ ಎದುರಿಸಿ ಹೋರಾಡಿ ಗೆಲ್ಲಲು ಸ್ತೋತ್ರ ಉಪವಾಸ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅಗತ್ಯ. ಒಂದು ಒಳ್ಳೆಯ ಸುದ್ದಿ ಹೇಳ, ಉಪವಾಸ ಪ್ರಾರ್ಥನೆ ಮಾಡಿದರೆ ಯಾರೂ ಸಾಯೋದಿಲ್ಲ ರೀ. ಅಯ್ಯೋ ಪಾಸ್ಟರ್, ಊಟ ಮಾಡದೆ ಹೆಂಗಿರೋದು ಪಾಸ್ಟರ್, 1 ಹೊತ್ತು 2 ಹೊತ್ತು ಏನಾದರೂ ಸತ್ತೋಗ್ಬಿಡ್ತೀವ? ಸಾಯೋದೇ ಇಲ್ಲರಿ. ಇನ್ನೂ ಉಪವಾಸ ಇದ್ದರೆ ನಿಮ್ಮ ಲೈಫಲ್ಲಿ, ಶರೀರದಲ್ಲಿ, ಆತ್ಮದಲ್ಲಿ ಬಲಗೊಳ್ತೀರಾ. ನಮ್ಮ ಜೀವಿತದಲ್ಲಿ ಉಪವಾಸದಿಂದ ಪ್ರಾರ್ಥಿಸಬೇಕು. ನೋಡ್ರಿ, ಇಲ್ಲಿ ಮೋಶೆ ಹೊತ್ತು ಮುಳುಗುವವರೆಗೂ ಬಿಟ್ಕೊಡ್ಲಿಲ್ಲ, ಹಂಗೇ ಅವರು ಪ್ರಾರ್ಥಿಸಿದರು. ನಮ್ಮ ಜೀವಿತದಲ್ಲಿ ಕೂಡ ಒಂದು ಹೊತ್ತಾದರೂ, ಒಂದು ದಿವಸವಾದರೂ ಉಪವಾಸ ತೆಗೆದುಕೊಂಡು ಎಲ್ಲಾದರೂ ಉಪವಾಸ ಪ್ರಾರ್ಥನೆಗಳು ನಡೀತಾ ಇರ್ತದೆ. ನಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ನೋಡ್ರಿ, ಸಂಡೇ ಸ್ತೋತ್ರ 100 ಜನ ಬರೋ ಚರ್ಚಲ್ಲಿ ಉಪವಾಸ ಪ್ರಾರ್ಥನೆ ಇಟ್ಟರೆ 10 ಜನ ಕೂಡ ಇರೋದಿಲ್ಲ. ಊಟಕ್ಕೆ ಜನ 1000 ಜನ ಇರ್ತಾರೆ, ಕೂಟಕ್ಕೆ 2000 ಜನ ಇರ್ತಾರೆ. ಉಪವಾಸ ಪ್ರಾರ್ಥನೆಗೆ ಬಂದರೆ 10 ಜನ ಮಾತ್ರ ಇರ್ತಾರೆ. ಅಸಡ್ಡೆ ಮಾಡುವುದು ಬೇಡ. ಉಪವಾಸ ಪ್ರಾರ್ಥನೆ ಮಾಡುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಜಯವನ್ನು ಕೊಡ್ತಾರೆ. ಅದು ಮಾತ್ರವಲ್ಲ, ಹೊತ್ತು ಮುನುಗುವವರೆಗೂ, ಅಮಾಲೇಕರು ಸೋಲುವವರೆಗೂ, ಅವರು ನಾಶವಾಗುವವರೆಗೂ ಮೋಶೆ ಕೈಗಳು ಎತ್ತಲ್ಪಟ್ಟಿತ್ತು, ಪ್ರಾರ್ಥನೆ ಮಾಡ್ತಾನೇ ಇದ್ದರು. ನಮ್ಮ ಜೀವಿತದಲ್ಲಿ ಜಯ ಸಿಗುವವರೆಗೂ ಪ್ರೇಯರ್ ಮಾಡಬೇಕ್ರಿ. ಕೆಲವರಲ್ಲೇ ಹೆಂಗಂದರೆ 1 ಸೆಕೆಂಡ್ ಪ್ರೇಯರ್ ಮಾಡ್ತಾರೆ ಅಷ್ಟೇ. ಪಾಸ್ಟರ್, 1 ಸೆಕೆಂಡ್ ನಾನು ಪ್ರೇಯರ್ ಮಾಡೋದು, ದೇವ್ರು ನಂಗೆ ಅದ್ಭುತ ಮಾಡಿಬಿಡ್ಬೇಕು ಪಾಸ್ಟರ್, ನನಗೆ ಬಿಡುಗಡೆ ಕೊಟ್ಬಿಡ್ಬೇಕು ಪಾಸ್ಟರ್. ಕೆಲವು ಸಮಯದಲ್ಲಿ ಕೆಲವು ಕಾರ್ಯಗಳಿಗೆ ದೇವರು ಕೊಡ್ತಾರೆ, ಕೆಲವು ಕಾರ್ಯಗಳಿಗೆ ನಾವು ಹೋರಾಡಿ ಪ್ರಾರ್ಥಿಸಬೇಕು. ಜಯ ಸಿಗುವವರೆಗೂ ಪ್ರಾರ್ಥಿಸಬೇಕು, ಉತ್ತರ ಸಿಗುವವರೆಗೂ ಪ್ರಾರ್ಥಿಸಬೇಕು. ಕರ್ತನೇ, ನೀನು ಉತ್ತರ ಕೊಡುವವರೆಗೂ ನಾನು ಕಾದಿರುತ್ತೇನೆ. ಯಾಕೋಬನ ಆಗಿ ಹೇಳಬೇಕು, ಅಪ್ಪ ಬೆಳಗಾಯ್ತಪ್ಪ, ಬಿಟ್ಬಿಡಪ್ಪ, ದೇವರೇ ನೀವು ಆಶೀರ್ವದಿಸದ ಹೊರತು ನಾನು ನಿಮ್ಮನ್ನು ಬಿಡುವುದಿಲ್ಲ. ನಮ್ಮ ಜೀವಿತದಲ್ಲಿ ಜಯ ಸಿಗುವವರೆಗೂ. ಬಾರ್ತಿಮಾಯ 3 ಸಾರಿ ದೇವ್ರನ್ನ ಕರೆದ ಜನ ಹೇಳಿದ್ರೆ, ಸೈಲೆಂಟ್ ಇರಪ್ಪ, ಯೇಸು ಸ್ವಾಮಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದಾಗಲೂ ಯೇಸು ಸ್ವಾಮಿ ನಿಂತು ಅವನ ಕರೆಯುವವರೆಗೂ ಅವನು ಕೂಗಿಕೊಂಡ. ಕಾನ್ಯಾನ ಸ್ತ್ರೀ 3 ಸಾರಿ ಬಂದು ಕೇಳ್ತಾರೆ, ಸ್ವಾಮಿ ನನ್ನ ಮಗಳಿಗೆ ದೆವ್ವದ ಬಾಧೆ ಬಿಡುಗಡೆ ಕೊಡು. ಯೇಸು ಸ್ವಾಮಿ ಮಾತಾಡಲೇ ಇಲ್ಲ, ತಕ್ಷಣ ಉತ್ತರ ಕೊಡಲಿಲ್ಲ. ದೀರ್ಘ ಸಮಯ ಅವಳು ಕೇಳಿಕೊಂಡು ಅದ್ಭುತವನ್ನು ಪಡೆದುಕೊಂಡು, ಎಲಿಯನು ಬರಲು ಬಿದ್ದು ಮಳೆಗಾಗಿ ಅದು ಬರೋವರೆಗೂ ಪ್ರೇಯರ್ ಮಾಡ್ತಾ ಇದ್ದ. ದಾನಿಯೇಲ 1ನೇ ದಿವಸ ಅವನ ಪ್ರಾರ್ಥನೆ ದೇವರು ಕೇಳಿದರು, ಆದರೂ ದೇವದೂತ ಬಂದು ಅವನಿಗೆ ಹೇಳುವವರೆಗೆ 21 ದಿನಗಳವರೆಗೆ ಅವನು ಪ್ರೇಯರ್ ಮಾಡ್ತಾ ಇದ್ದ. ನಮ್ಮ ಜೀವಿತದಲ್ಲಿ ಉತ್ತರ ಸಿಗುವವರೆಗೂ ನಾವು ಪ್ರಾರ್ಥಿಸಬೇಕು. ಸೋತು ಹೋಗ್ಬೇಡ್ರಿ. ಕೆಲವರೆಲ್ಲ ಪ್ರಾರ್ಥಿಸೋದನ್ನು ನಿಲ್ಲಿಸಿಬಿಟ್ಟಿದ್ದೀರಾ. ಅಯ್ಯೋ ಪಾಸ್ಟರ್, ನಮ್ಮ ಗಂಡನಿಗಾಗಿ ಹಲವು ವರ್ಷ ಆಯಿತು ಪ್ರೇಯರ್ ಮಾಡಿ, ಇನ್ನೂ ಉತ್ತರ ಸಿಕ್ಕಿಲ್ಲ, ಈಗ ನಾನು ಪ್ರೇಯರ್ ಮಾಡಲ್ಲ. ನನ್ನ ಮಕ್ಕಳು ಸರಿ ಆಗ್ತಾಯಿಲ್ಲ ಪಾಸ್ಟರ್, ನಾನು ಪ್ರೇಯರ್ ಮಾಡಲ್ಲ. ನೋ ಅವರು ಸರಿಯಾಗುವವರೆಗೂ, ಬಿಡುಗಡೆ ಸಿಗುವವರೆಗೂ, ಸ್ವಾಮಿ ನಾನು ನಿನ್ನನ್ನು ನಂಬ್ತೇನೆ, ನನಗೊಂದು ಬಿಡುಗಡೆ ಕೊಡ್ರಿ, ನನಗೊಂದು ಅದ್ಭುತ ಮಾಡ್ರಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡ್ತಾರೆ. ಹಾಗಾದರೆ ನಮ್ಮ ಜೀವನದಲ್ಲಿ ಜಯ ಸಿಗಬೇಕಾದರೆ ಪ್ರಾರ್ಥಿಸಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು. ಜೊತೆ ಇರುವ ಸ್ನೇಹಿತರೊಟ್ಟಿಗೆ, ಆತ್ಮೀಕ ಸಭೆಯೊಟ್ಟಿಗೆ ನಾವು ಸೇರಿ ಪ್ರೇಯರ್ ಮಾಡಬೇಕು. ಆಗ ನಿಶ್ಚಯವಾಗಿ ಹೇಗೆ ಇಸ್ರಾಯೇಲರು ಅಮಾಲೇಕರನ್ನು ಜಯಗಳಿಸಿದ್ರ, ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆಯ ಮೂಲಕ ದೇವರು ಜಯ ಕೊಡುತ್ತಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ, ದೇವರನ್ನ ದೃಷ್ಟಿಸಿ ಹೇಳೋಣ. ಕರ್ತನೇ, ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟ ಇದೆ, ಸೋಲುಗಳಿದೆ, ನಿರಾಶೆಗಳಿದೆ. ಅಪ್ಪ ದೇವರೇ, ವಾಕ್ಯದ ಭಾಗದ ಮುಖಾಂತರ ನಮ್ಮ ಸಂಗಡ ಮಾತನಾಡಿದ್ದೀರಾ ದೇವರೇ. ಮೋಶೆಯ ಹಾಗೆ ಎಡಬಿಡದೆ ಅಪ್ಪ ದೇವರೇ ಸ್ತೋತ್ರ, ಈ ಯುದ್ಧದಲ್ಲಿ ನಾವು ಜಯ ಗಳಿಸುವವರೆಗೂ ಕರ್ತನೆ ಅವನ ಕೈಗಳು ಎತ್ತಲ್ಪಟ್ಟಾಗ ಅವರಿಗೆ ಜಯ ಸಿಗ್ತಾ ಇತ್ತು. ಕೈಗಳು ಕೆಳಗೆ ಇಳಿಸಲ್ಪಡುವಾಗ
ಮಾಡುವಾಗ ಶತ್ರುಗಳು ಜಯ ಹೊಂದುತ್ತಾ ಇದ್ರು. ದೇವರೇ, ನಾವು ಒಂದು ಕಾರ್ಯಕ್ಕೂ ಅಪ್ಪ, ಒಂದು ಕಾಲಕ್ಕೂ ದೇವರೇ ನಾವು ಬಿಟ್ಟು ಕೊಡಬಾರ್ದಪ್ಪ. ದೇವರೇ ಸ್ತೋತ್ರ, ಜಯದ ಮೇಲೆ ಜಯ ಹೊಂದುವಂತೆ, ಬಲದ ಮೇಲೆ ಬಲ ಹೊಂದುವಂತೆ ಅಪ್ಪ, ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಕಾದಿರುವಂತೆ, ಯಾವಾಗಲೂ ಪ್ರಾರ್ಥಿಸುವಂತೆ, ಯಾವಾಗಲೂ ನಿಮ್ಮ ಮುಖವನ್ನು ಹುಡುಕುವಂತೆ ನಮಗೆ ಕೃಪೆಯನ್ನು ತೋರಿಸರೆ ದೇವರೇ. ಪ್ರಾರ್ಥನೆ ಮಾಡದ ಹಾಗೆ ದೇವರೇ ನಮ್ಮ ಜೀವಿತದಲ್ಲಿರುವ ತಡೆಗಳು ನೀಗಿ ಹೋಗಲಿ ಅಪ್ಪ. ದೇವರೇ, ಜೊತೆ ಸೇರಿ ಪ್ರೇಯರ್ ಮಾಡಲಿಕ್ಕೆ ಒಳ್ಳೆ ಪ್ರೇಯರ್ ಪಾರ್ಟ್ನರ್ಸನ್ನು ಕೊಡಪ್ಪ. ನಾವು ಸಭೆಯಾಗಿ ಪ್ರಾರ್ಥಿಸಬೇಕಪ್ಪ ದೇವರೇ. ದೇವರೇ, ನಾವು ಕುಟುಂಬವಾಗಿ ನಿಮ್ಮನ್ನು ಹುಡುಕಬೇಕು, ಕುಟುಂಬ ಪ್ರಾರ್ಥಿಸಬೇಕಪ್ಪ. ಆರೋನ ಹೂರನು ಹೇಗೆ ಪ್ರಾರ್ಥನೆಗೆ ಮೋಶೆಗೆ ಸಪೋರ್ಟ್ ಮಾಡಿದರ, ಅದೇ ವಿಧದಲ್ಲಿ ದೇವರೇ ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆಗೆ ಸಪೋರ್ಟ್ ಮಾಡಲಿಕ್ಕೆ ಅನೇಕ ಆತ್ಮೀಕ ಸ್ತೋತ್ರ ಸಹೋದರ ಸಹೋದರಿಯರನ್ನು ಒದಗಿಸಿಕೊಡ್ರಿ. ಹಾಲೆಲೂಯಾ. ನಾವು ಪ್ರಾರ್ಥಿಸಿ ಜಯ ಹೊಂದುವಂತೆ, ಪ್ರಾರ್ಥಿಸಿ ಸ್ತೋತ್ರ ಗೆಲ್ಲುವಂತೆ ನಮಗೆ ಸಹಾಯ ಮಾಡಿರಿ. ನಿಮಗೆ ಸ್ತೋತ್ರಪ್ಪ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಬಳಿಗೆ ನಾವು ಬರುತ್ತೇವೆ. ನೀವು ಒಳ್ಳೆಯ ದೇವರು, ಒಳ್ಳೆಯದನ್ನು ಮಾಡುವ ದೇವರಪ್ಪ. ವಿಶೇಷವಾಗಿ ಈ ದಿನ ಕೂಡ ಆರಾಧಿಸಿ ಪ್ರಾರ್ಥಿಸಿ ನಿಮ್ಮ ವಾಕ್ಯವನ್ನು ನಾವು ಕೇಳಿದ್ದೇವೆ. ಹಾಲೆಲೂಯಾ. ದೇವರೇ ಸ್ತೋತ್ರ, ಜಯ ಸಿಗುವವರೆಗೂ ಪ್ರಾರ್ಥಿಸುವಂತೆ, ಪ್ರಾರ್ಥನೆಯಲ್ಲಿ ಸೋತು ಹೋಗದಂತೆ, ನಮ್ಮ ಜೀವಿತದಲ್ಲಿ ಅಮಾಲೇಕ ಶಕ್ತಿ ಹಾಗೆ ಶರೀರ ದಾರಿಗಳು ಒಂದೊಂದು ದಿವಸ ಬರುವಾಗ ಅವರನ್ನ ಜಯಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ ದೇವರೇ. ಈ ದಿವಸ ಈ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವ ಎಲ್ಲ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ. ಸ್ತೋತ್ರ, ಒಂದೊಂದು ಕುಟುಂಬದ ಮೇಲೆ ದೈವಿಕವಾದ ಆಶೀರ್ವಾದ ಉಂಟಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿವಸ ನಮ್ಮೊಂದಿಗೆ ಭಾಗಿಯಾಗಿರುವ ಎಲ್ಲ ಕುಟುಂಬಗಳನ್ನು ಹೆಸರಾಗಿ ನೀವು ಬ್ಲೆಸ್ ಮಾಡಿರಿ. ಒಂದು ವೇಳೆ ಅವರ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಕೋರಿಕೆಗಳು ಇರೋದಾದರೆ, ಬೇಡುವಿಕೆಗಳಿರೋದಾದರೆ, ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತ ನಡೆಯಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಸತತವಾಗಿ ಪ್ರಾರ್ಥನೆ ಮಾಡೋಣ. ಬಿಟ್ಟು ಕೊಡುವುದು ಬೇಡ, ಸೋತು ಹೋಗುವುದು ಬೇಡ, ಬೇಸರಗೊಳ್ಳುವುದು ಬೇಡ. ಮೋಶೆಯ ಹಾಗೆ ಸ್ತೋತ್ರ, ಅಮಾಲೇಕರು ನಾಶವಾಗುವವರೆಗೂ, ಅವರು ಸೋಲುವವರೆಗೂ ನಮ್ಮ ಕೈಗಳು ಪ್ರಾರ್ಥನೆಯಲ್ಲಿ ಧರಿಸಿಕೊಂಡು ನಾವು ಪ್ರಾರ್ಥನೆ ಮಾಡುವವರಾಗಿರೋಣ. ಗಾಡ್ ಬ್ಲೆಸ್ ಯು ಆಲ್.